ನಮಸ್ಕಾರ ವೀಕ್ಷಕರೇ, ಕರಾವಳಿ ನಾಡಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಅರ್ಪಿತಾ ಕುಂದರ್. ಇವತ್ತು ನಮ್ಮ ಜೊತೆ ಇದ್ದಾರೆ ದಿವಂಗತ ಶಾಸಕರಾಗಿರುವಂತಹ ಗೋಪಾಲ್ ಭಂಡಾರಿ ಅಭಿಮಾನಿಗಳ ವೇದಿಕೆ ಇದರ ಅಧ್ಯಕ್ಷರಾಗಿರುವಂತಹ, ಅಷ್ಟೇ ಅಲ್ಲದೆ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿ ಬೆಳೆಸುವಲ್ಲಿ ಅವಿರತವಾಗಿ ಶ್ರಮಿಸಿ ಪಕ್ಷದ ವಿವಿಧ ಜವಾಬ್ದಾರಿಗಳನ್ನ ನಿಭಾಯಿಸಿರುವಂತಹ ನೀರೇ ಕೃಷ್ಣ ಶೆಟ್ಟಿ ಅವರು. ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಕರಾವಳಿ ನಾಡು ಚಾನೆಲ್ನ ವೀಕ್ಷಕರಿಗೆ ವಂದನೆ ಹಾಗೂ ಅದರ ಪ್ರಾಯೋಜಕರಿಗೂ ಸಹ ವಂದಿಸುತ್ತಾ, ಈಗಾಗಲೇ ಹೇಳೋದಾದ್ರೆ ಸರ್, ನನ್ನ ಬಗ್ಗೆ ಹೇಳೋದಾದರೆ ನಾನು ನೀರೇ ಕೃಷ್ಣ ಶೆಟ್ಟಿ ಅಂತ ಭಾಳ ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ದುಡಿತಾ ಇದ್ದೇನೆ. ನಾನು ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿ, ಬ್ಲಾಕ್ನ ಅಧ್ಯಕ್ಷನಾಗಿ, ಜಿಲ್ಲಾ ಉಪಾಧ್ಯಕ್ಷನಾಗಿ, ಈಗ KPCCಯ ಸದಸ್ಯನಾಗಿದ್ದೇನೆ. ಸದ್ಯ ನಾನು 35 ವರ್ಷದಿಂದ ಡಾಕ್ಟರ್ ಈರಪ್ಪ ಮೊಯ್ಲಿ ಮತ್ತು ಗೋಪಾಲ್ ಭಂಡಾರಿಯವರ ಕಟ್ಟ ಅಭಿಮಾನಿಯಾಗಿ ಪಕ್ಷದಲ್ಲಿ ದುಡಿತಾ ಇದ್ದೇನೆ. ಮೊಯ್ಲಿಯವರ ಅಭಿವೃದ್ಧಿ ಕಾಮಗಾರಿ ಮತ್ತು ಗೋಪಾಲ್ ಭಂಡಾರಿಯವರ ಪ್ರಾಮಾಣಿಕ ಪಕ್ಷ ಸಂಘಟನೆ ಮತ್ತು ಜನರೊಂದಿಗೆ ಅವರಿಗಿದ್ದ ವಿವರಣೆ, ಆ ಪಾರದರ್ಶಕತೆಯನ್ನು ನಂಬಿಕೊಂಡು ನಾವು 35 ವರ್ಷದಿಂದ ಅವರೊಟ್ಟಿಗೆ ಕೆಲಸ ಮಾಡ್ತಾಯಿದ್ದೇನೆ. ಕಳೆದ 5 ವರ್ಷದಲ್ಲಿ ಅವರು ನಮ್ಮೊಟ್ಟಿಗೆ ಇಲ್ಲ, ಗೋಪಾಲ್ ಭಂಡಾರಿ ಅವರು. ಆ ಬಗ್ಗೆ ಮನಸ್ಸಿನಲ್ಲಿ ತುಂಬ ನೋವಿದೆ. ಯಾಕೆಂದರೆ ಒಳ್ಳೆಯ ಒಂದು ದುಡಿಯುವ ವ್ಯಕ್ತಿಯನ್ನು ನಾವು ಕಾಂಗ್ರೆಸ್ ಪಕ್ಷ ಮತ್ತು ಕಾರ್ಕಳದ ಜನತೆ ಕಳ್ಕೊಂಡಿದ್ದೇವೆ. ಅವರ ಸಾವು ಭಾಳ ಆಕಸ್ಮಿಕ. ಭಾಳ ಒಳ್ಳೆಯ ವ್ಯಕ್ತಿ, ರಾಜಕೀಯ ವ್ಯಕ್ತಿಯೇ ಅಲ್ಲದಿದ್ದರೂ ಸಹ ಅವರು ಒಂದು ಸಾಮಾಜಿಕ ಮತ್ತು ರಾಜಕೀಯ ಮನೋಧರ್ಮದ ಒಂದು ಕರ್ನಾಟಕ ರತ್ನ ಅಂತ ಹೇಳ್ಬೋದು ಅವರನ್ನು. ಯಾಕಂದರೆ ನಾವು ತಿಳ್ಕೊಂಡಂಗೆ ಅವರು ಮಲಗುವುದು ಒಂದು 3-4 ಗಂಟೆ ಮಲಗ್ತಿದ್ದರು ರಾತ್ರಿ. ಡಾಕ್ಟರ್ ಈರಪ್ಪ ಮೊಯ್ಲಿ ಅವ್ರದ್ದು ಮತ್ತು ಕಾಂಗ್ರೆಸ್ ಪಕ್ಷದ ಆದೇಶವನ್ನು ಪಾಲನೆ ಮಾಡ್ತಿದ್ದರು. ರಾತ್ರಿ ಹಗಲಿಗೆ ಜನರೊಟ್ಟಿಗೆ ಬೆರೀತಿದ್ದರು, ಪಕ್ಷಾತೀತವಾಗಿ. ಅವರು ಯಾವ ಪಕ್ಷ ಅಂತ ಯಾರಿಗೂ ಕೇಳ್ತಿರಲಿಲ್ಲ. ಅವರಿಗೆ 2 ಸಲ ಶಾಸಕರಾಗಿದ್ದರೂ ಸಹ 3 ಸಲ ಶಾಸಕರಾಗುವ ವಿಚಾರದಲ್ಲಿ ವಂಚನೆ ಆಗಿ ಅವರು ಸೋತಿದ್ದಾರೆ. ಆ ಲೆಕ್ಕದಲ್ಲಿ ನನ್ನ ಇದರಲ್ಲಿ ಅವರು ಭಾಳ ಒಳ್ಳೆಯ ಒಬ್ಬ ಮನುಷ್ಯತ್ವ ಹೇಗಿರಬೇಕು, ರಾಜಕೀಯ ವ್ಯಕ್ತಿ ಹೇಗಿರಬೇಕು ಅಂತ ಹೇಳೋದಕ್ಕೆ ಒಂದು ದೊಡ್ಡ ಉದಾಹರಣೆ. ಅವರ ಸಾವು ಸರ್ಕಾರದ ಮರ್ಯಾದೆಯಲ್ಲಿ ನಡೆದಿದೆ. ಆದರೂ ಸಹ ನಮಗೆ ಅವರ ಕೆಲಸಗಳು ಈಗಲೂ ನಮಗೆ ನೆನಪಾಗ್ತಾ ಇದೆ. ಎಷ್ಟೋ ಸಲ ಬೆಳಿಗ್ಗೆ ರಾತ್ರಿ ಹೆಬ್ರಿಯಲ್ಲಿ ಮಲಗಿ ಹಗಲಿಗೆ ಕಾರ್ಕಳಕ್ಕೆ ಮಲಗಲಿಕ್ಕೆ ಕೆಲಸ ಮಾಡ್ತಿದ್ದರು. ಜನ ಅವರನ್ನು ಭೇಟಿ ಮಾಡ್ತಿದ್ದರು, ಸಂತೋಷ ಪಡ್ತಿದ್ದರು. ಶಾಸಕರು ಅಲ್ಲದಿದ್ದರು, 2 ಸಲ ಶಾಸಕರಾಗಿದ್ದರೂ ಸಹ, 3 ಸಲ ಶಾಸಕರ ಅಲ್ಲದಿದ್ದರೂ ಸಹ ಶಾಸಕರಾಗಿ ಇಲ್ಲಿ ಸ್ಥಳೀಯ ಅಧಿಕಾರಿಗಳು ಅವರಿಗೆ ಬೆಲೆ ಕೊಡ್ತಿದ್ದರು, ಗೌರವ ಕೊಡ್ತಿದ್ದರು. ಅವರು ಹೇಳಿದ ಕೆಲಸಗಳನ್ನು ಜನರಿಗೆ ಮಾಡಿಕೊಡ್ತಿದ್ದರು. ಈ ಬಗ್ಗೆ 5 ವರ್ಷದಿಂದ ನಮಗೊಂದು ಮನಸ್ಸಿನಲ್ಲಿ ಸಂಕೋಚ ಇದೆ. ಅವರ ನೆನಪನ್ನು ಎಲ್ಲಿಯೂ ನಾವು ಕಾಣಿಸಲಿಲ್ಲ ಅಂತ ಹೇಳಿ. ಈಗ ನಾವು ಸದ್ಯ ಹೆಬ್ರಿಯಲ್ಲಿ ಅವರ ಒಂದು ಪುತ್ಥಳಿ, ಒಂದು ಅವರ ಸರ್ಕಲ್ ಮತ್ತು ಒಂದು ಅವರ ಆತ್ಮಚರಿತ್ರೆಯ ಪುಸ್ತಕವನ್ನು ರಚನೆ ಮಾಡಬೇಕು. ಜುಲೈ 7ಕ್ಕೆ ಅವರ ಬರ್ತ್ಡೇ, ಅವರು ಹುಟ್ಟಿದ ದಿನ ಅಂತ ಯೋಚನೆ ಮಾಡಿದ್ದೇವೆ. ಎಲ್ಲ ಸೇರಿ ಈಗ ಅವರ ಜನ್ಮದಿನವನ್ನ ಅರ್ಥಪೂರ್ಣವಾಗಿಸಲಿಕ್ಕೆ ಈ ಒಂದು ಪುತ್ಥಳಿ ನಿರ್ಮಾಣ ಕಾರ್ಯದಲ್ಲಿ ನೀವು ನಿರತರಾಗಿದ್ದೀರಿ. ಈ ಒಂದು ಕಾರ್ಯಗಳು ಯಾವ ಹಂತದಲ್ಲಿದೆ ಸರ್, ಯಾವ ರೀತಿ ನಡೀತಾ ಇದೆ ಅಂತ? ಇದರ ಪುತ್ಥಳಿ ಈಗಾಗಲೇ ಕೋಲಾರದಲ್ಲಿ ಕೆತ್ತನೆ ಆಗ್ತಾ ಇದೆ, ಅರ್ಧ ಭಾವಚಿತ್ರ. ಮತ್ತು ಅವರ ಏನು ಆ ವೃಂದಾವನದ ಕಟ್ಟೆ, ಅದು ಅಯ್ಯಪ್ಪನಗರ ಕುಕ್ಕುಂದೂರಿನಲ್ಲಿ ಆಗ್ತಾ ಇದೆ. ಅವರ ಪುಸ್ತಕಕ್ಕೆ ಈಗಾಗಲೇ ಒಂದು ಸಂಪಾದಕೀಯ ಮಂಡಳಿ ಆಗಿದೆ. ಪ್ರಕಾಶ್ ಪೂಜಾರಿ ಅವರು ಪ್ರಧಾನ ಸಂಪಾದಕರಾಗಿದ್ದಾರೆ. ಹಾಗೆ ಅದರಲ್ಲಿ ಅನೇಕ ಜನ ಸಂಪಾದಕರು ಸಹ ಇದ್ದಾರೆ, ಸಾಹಿತಿಗಳೆಲ್ಲ ಇದ್ದಾರೆ. ಅವರ ಜೀವನದಲ್ಲಿ 45 ವರ್ಷದಲ್ಲಿ ಈಗ 50 ವರ್ಷ ಆಗಬೇಕು. ಯಾಕಂದರೆ 5 ವರ್ಷ ಅವರು ತೀರಿ ಹೋಗಿ ಆಗಿದೆ. ಆ 45 ವರ್ಷದಲ್ಲಿ ಅವರ ದಿನಗಳು ಹೇಗಿದ್ದವು, ಅವರ ರಾಜಕೀಯ ಚರಿತ್ರೆ ಹೇಗಿತ್ತು, ಜನರ ಒಟ್ಟಿಗೆ ಅವರ ಒಡನಾಟ ಹೇಗಿತ್ತು, ಅದು ವಿವರಣೆ ಮತ್ತು ಪಾರದರ್ಶಕತೆ ಹೇಗಿತ್ತು, ಅವರನ್ನು ಯಾಕೆ ಒಳ್ಳೆಯ ಉತ್ತಮ ವ್ಯಕ್ತಿ ಅಂತ ಜನ ಕರೀತಾ ಇದ್ದರು ಅಂತ ಹೇಳೋದಕ್ಕೆ ಒಂದು ಜನರಿಗೆ ಆಗಾಗ್ಗೆ ಮನಸ್ಸಿಗೆ ಗೊತ್ತಾಗಲಿ. ಇವತ್ತಿಗೂ ಸಹ ಅವರ ಸಾವಿನ ಸಮಯದಲ್ಲಿ 1 ಲಕ್ಷಕ್ಕೆ ಹೆಚ್ಚು ಜನ ಬಂದು ಆ ಒಂದು ಪುಣ್ಯ ಕಾರ್ಯದಲ್ಲಿ ಭಾಗವಹಿಸೋದು ನನಗೆ ನೆನಪಿದೆ. ಅವರು ಬಸ್ಸಲ್ಲಿ ಹೋಗುವಾಗಲೂ ಇನ್ನೊಬ್ಬರ ಬಗ್ಗೆ ತಿಳ್ಕೊಳ್ತಿದ್ದರು, ಬರೀತಿದ್ದರು ಅಥವಾ ಫೋನ್ನಲ್ಲಿ ಮಾತಾಡ್ತಿದ್ದರು. ಅಂಥ ಒಂದು ಬ್ಯುಸಿಯಾದ ಮನುಷ್ಯ ತನ್ನ 67 ವರ್ಷ ಪ್ರಾಯದಲ್ಲಿ ಅವರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಅದು ತುಂಬ ನೋವಾಗ್ತಾಯಿದೆ. ನಾನು ಅವರು ಒಂದೇ ಪ್ರಾಯದವರು, ನಾವು ಒಟ್ಟಿಗೆ ವ್ಯವಹಾರದಲ್ಲಿ ಪಾಲುದಾರರು. ಯಾವ ಥರ ಇತ್ತು ಸರ್ ನಿಮ್ಮ ಮತ್ತು ದಿವಂಗತ ಗೋಪಾಲ್ ಭಂಡಾರಿ ಅವರ ಒಡನಾಟ?
ನಾವು ಹೇಗಿತ್ತು ಅಂತ ಹೇಳಿದರೆ ಅವರು ರಾತ್ರಿ ಹೆಚ್ಚಾಗಿ ಯಾವ ಹೊತ್ತು ಮಲಗ್ತಾರೆ ಅದರಿಂದ ಒಂದು ಅದೇ ಸಮಯದಲ್ಲಿ ಮಲಗ್ತಿತ್ತು. ಅವರು ಎಲ್ಲಿಗೆ ಹೊರಡ್ತಿದ್ರು ಅವರೊಟ್ಟಿಗೆ ನಾನು ಸದಾ ಒಂದು 30 ವರ್ಷದಲ್ಲಿ ಅವರು ಅಲ್ಲಿ ಹೋಗ್ತಿತ್ತು. ಯಾಕೆಂದರೆ ನಮಗೆ ಬೇಕಾಗೋದು ರಾಜಕೀಯಕ್ಕಿಂತಲೂ ಮೊದಲು ಜನರ ಕಷ್ಟ ಪರಿಹಾರ ಆಗುವಂಥ ಒಬ್ಬ ಅನುಭವಿ ಒಬ್ಬ ರಾಜಕಾರಣಿ, ಮತ್ತು ಅದು ತಾರತಮ್ಯ ಇಲ್ಲದೆ ಜಾತ್ಯತೀತವಾಗಿ ಅದಲ್ಲೇ ಪಕ್ಷಾತೀತವಾಗಿ ವ್ಯವಹರಣೆ ಮಾಡುವ ಒಂದು ಧೋರಣೆಯ ಆತ್ಮೀಯತೆ ಇತ್ತು ಅವ್ರ ಹತ್ರ. ಅದಕ್ಕಾಗಿ ನಾನು ಅವರೊಟ್ಟಿಗೆ ರಾತ್ರಿ ಹಗಲು ಬೆರೀತಿದ್ದೆ. ಇವತ್ತು ಆ ನೋವು ನಮಗೆ ಕಾಡ್ತಾ ಇದೆ. ರಾಜಕೀಯದಲ್ಲಿ ಸತ್ಯಾಂಶ ಭಾಳ ಕಡಿಮೆ ಆಗಿದೆ. ಒಂದು ಸಲ MLA ಆದವರು ಭಾಳ ದೊಡ್ಡ ಜನ ಆಗ್ತಾರೆ. ಇವರು 2 ಸಲ MLA ಆಗಿ ಡಾಕ್ಟರ್ ವೀರಪ್ಪ ಮೊಯ್ಲಿಯವರು ಮುಖ್ಯಮಂತ್ರಿಯ ಆ ದಿನದಲ್ಲಿ ಅವರ ಆಪ್ತ ಸಹಾಯಕನಾಗಿದ್ದರೂ ಸಹ ಎಲ್ಲಿಯೂ ಅವರು ಕೈಯನ್ನು ಹಾಳು ಮಾಡಿಕೊಳ್ಳಲಿಲ್ಲ, ಬಾಯಿಯನ್ನು ಹಾಳು ಮಾಡಿಕೊಳ್ಳಲಿಲ್ಲ. ಈಗ ಉದಾಹರಣೆ ಅವರ ಮನೆ ಮಠ ಮಕ್ಕಳನ್ನ ವ್ಯವಹರಣೆ ಸಾಕು. ಈಗಲೂ ಅವರ ರಾಜಕೀಯ ಹೇಗಿತ್ತು, ಹೇಗೆ ಅದೊಂದು ಬೇರೆಯವರಿಗೆಲ್ಲ ಉದಾಹರಣೆ. ವಿಚಾರಣೆ ನಮ್ಮ ಜಿಲ್ಲೆಯಲ್ಲಿ ಎಲ್ಲರೂ ಒಳ್ಳೆಯವರೇ, ಆದರೆ ಅದರಲ್ಲಿ 2008ರಲ್ಲಿ ಇಡೀ ಉಡುಪಿ ಜಿಲ್ಲೆಯಲ್ಲಿ ಅವರೊಬ್ಬರೇ MLA ಆಗಿದ್ದರು, ಉಳಿದವರೆಲ್ಲ ಸೋತಿದ್ರು. ಅದರ ಅರ್ಥ ಅವರ ವ್ಯಕ್ತಿತ್ವಕ್ಕೆ ಜನ ಮನ್ನಣೆ ಕೊಟ್ಟು ಅವರನ್ನು ಗೆಲ್ಲಿಸಿದ್ದಲ್ಲದೆ ಕೆಲವು ಸಲ ರಾಜಕೀಯವಾಗಿ ಅವರನ್ನು ಜನ ಪರಿಗಣಿಸ್ತಿರಲಿಲ್ಲ. ಎಲ್ಲ ಏನು ಕೆಲವು RSSನವರು, ಕೆಲವು ಬೇರೆ ಬೇರೆ ಮೇಲ್ಜಾತಿಯವರು ಅವರನ್ನು ಬೆಂಬಲಿಸ್ತಾ ಇದ್ದು ಅವರ ಗುಣಕ್ಕೆ ಆಗಿ. ನಾನು ನೋಡಿದ್ದೇನೆ ಅಂಥ ಒಂದು ವ್ಯಕ್ತಿಯಲ್ಲಿ ಅವರು ನಾಳ್ದು ಜುಲೈ 7ಕ್ಕೆ ಹೆಬ್ರಿ ಅರ್ಧನಾರೀಶ್ವರ ದೇವಸ್ಥಾನದ ಎದುರು ಬಚ್ಚಪ್ ಕ್ರಾಸಲ್ಲಿ ಸಂಜೆ 3 ಗಂಟೆಗೆ ಡಾಕ್ಟರ್ ವೀರಪ್ಪ ಮೊಯ್ಲಿಯವರು ಬಂದು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಮತ್ತು ಈ ಕರ್ನಾಟಕ ವಿಧಾನ ಪರಿಷತ್ತಿನ ಅಧ್ಯಕ್ಷರಾದ UT ಖಾದರ್ ಅವರು ಅವರ ಸಭಾ ಕಾರ್ಯಕ್ರಮದಲ್ಲಿ ಇದು ಮಾಡ್ತಾ ಇದ್ದಾರೆ. ಬಹುಶಃ ಎಲ್ಲರೂ ಪಕ್ಷಾತೀತವಾಗಿ ಅದರಲ್ಲಿ ಭಾಗವಹಿಸಿ ಅವರ ಪುಸ್ತಕ ಚರಿತ್ರೆಯನ್ನು ಸಹ ಬಿಡುಗಡೆ ಮಾಡುವ ಒಂದು ಸಂಭವ ಇದೆ. ಆ ಪುಸ್ತಕದಲ್ಲಿ ಎಲ್ಲ ಸಂಘ ಸಂಸ್ಥೆಯವರಿಗೆ, ಜಾತಿ ಬಾಂಧವರಿಗೆ ಮತ್ತು ರಾಜಕೀಯ ನೇತರರಿಗೆ ಬರೆಯಲಿಕ್ಕೆ ಅವಕಾಶ ಕೊಟ್ಟಿದೆ 1ರಿಂದ 2 ಪುಟ. ಯಾಕಂದರೆ ಅವರು ಹೇಗಿದ್ದರು, ರಾಜಕೀಯವಾಗಿ ಏನಾಗಿದ್ರೋಗಿಂತಲೂ ರಾಜಕೀಯ ರಹಿತವಾಗಿ ಅವರ ನಡೆನುಡಿ ಹೇಗಿತ್ತು, ಅವರ ಜೀವನ ಚರಿತ್ರೆ ಹೇಗಿತ್ತು, ಆ ಬಗ್ಗೆ ಬರೀಲಿಕ್ಕೆ ಎಲ್ಲರಿಗೂ ಒಂದು ಅವಕಾಶ ಕೊಟ್ಟಿದೆ. ಸೊ ಅದಕ್ಕೆ ಪ್ರಕಾಶ್ ಪೂಜಾರಿ ಅವರು, ಅವರ ಸಂಪಾದಕಿ, ಅವರ ಪ್ರಧಾನ, ಮತ್ತು ಒಂದು 10 ಜನ ಬಿಪಿನ್ ಚಂದ್ರಪಾಲ್ರು ಅವರು ಸಹ ಅದರ ಗೌರವ ಸಂಪಾದಕರಾಗಿದ್ದಾರೆ. 10 ಬಿ ಎಳಮ್ಮ, ಮಾನ್ಯ BC ರಾವ್ ಅವರು ಮತ್ತು ಉದಯ್ ಕುಲಾಲ್ರವರು ಮತ್ತು ಅನೇಕ ಜನ, ಈಗಾಗಲೇ ಅವ್ರದ್ದೊಂದು ಪಟ್ಟಿ ನಾವು ಮಾಡಿದ್ದೇವೆ, ಅದರಲ್ಲಿ ಇದ್ದಾರೆ. ಅದು 30ರೊಳಗೆ ಆ ಲೇಖನಗಳು ಬರಬೇಕಂತ ಕೇಳಿದ್ದೇವೆ. ಯಾಕಂದರೆ 1 ತಿಂಗಳು ನಮಗೆ ಆ ಲೇಖನಕ್ಕೆ ಅವಕಾಶ ಬಿದ್ದೆ. ಅದರಿಂದ ಆ ಪುಣ್ಯ ವ್ಯಕ್ತಿಯ ಒಂದು ನೆನಪು ಬಡ ಜನರಲ್ಲಿ ಸದಾ ಇದ್ದರೆ ಅದು ನಮಗೆ ಸಂತೋಷ ಅಂತ. ಯಾಕೆ ಅಂತ ಹೇಳಿದರೆ 74ರಲ್ಲಿ ಭೂ ಸುಧಾರಣೆ ಕಾನೂನು ಬಂದಾಗಿನಿಂದಲೂ ಆ ಹೆಚ್ಚಿನ ಡಿನೋಟ್ಸ್ಗಳಿಗೆ, ಹೆಚ್ಚಿನ ಮಂಜೂರಾತಿ ಪತ್ರಗಳಿಗೆ ಗೋಪಾಲ್ ಭಂಡಾರಿಯವರ ಸೈನೇ ಇದ್ದದ್ದು. ನನ್ನ ಲೆಕ್ಕದಲ್ಲಿ ಒಂದು 25,000ಕ್ಕಿಂತಲೂ ಮೇಲೂ ಜನರ ಭೂ ಸುಧಾರಣೆ ಕಾನೂನಿನಲ್ಲಿ ಸಿಕ್ಕಿದ ಜಡ್ಜ್ಮೆಂಟಲ್ಲಿ ಅವರ ಸೈನ್ ಇದೆ. ಆ ನಂತರ ಬಂತು ಅಕ್ರಮ ಸಕ್ರಮ ಕಾನೂನು, ಅದರಲ್ಲಿ ಸಹ ಗೋಪಾಲ್ ಭಂಡಾರಿಯವರ ಸೈನು ಬಹುಶಃ ಒಂದು 30,000 ಜನರ ಮೇಲಿನ ಆದೇಶದಲ್ಲಿ ಅವರ ಸೈನ್ ಇದೆ. ನಂದು ಇದೆ, ಅವರೊಟ್ಟಿಗೆ ನಾನು ಇದ್ದೆ. ಆದರೂ ಅವರ ಮಾರ್ಗದರ್ಶನದಲ್ಲಿ ನಾವು ಆ ವಿವರಣೆ ಮಾಡ್ತಿತ್ತು. ಅದರ ನಂತರ ಅನೇಕ 94C ಇರ್ಬೋದು, ಬೇರೆ ಬೇರೆ ಕಾನೂನಲ್ಲಿ ಅವರು ಯಾವ ಪದವಿಯಲ್ಲಿ ಇದ್ದೆ ಅಂತ ಈಗಾಗಲೇ ಅಲ್ಲಿ ಪ್ರಿಂಟ್ ಆಗಿದೆ, ಅದನ್ನು ಹೇಳಬೇಕಂತಿಲ್ಲ. ಗೋಪಾಲ್ ಭಂಡಾರಿ ಅವರು, ಅವರ ಬದುಕು ಒಂಥರ ಹರಿಯುವ ನೀರಿದ್ದಂಗೆ. ಅವರು ಯಾರಿಗೂ ನೋವು ಮಾಡದೆ ಬಹಳ ಸುಲಭದಲ್ಲಿ ಒಂದು ದಿವಸ ಇನ್ನೊಬ್ಬರ ಆಶ್ರಯವನ್ನು ಪಡೆಯದೆ ಅವರು ದೇವರ ಪಾದ ಸೇರಿದ್ದಾರೆ. ಅವರ ನೆನಪು ಈ ಚರಿತ್ರೆಯಲ್ಲಿ ಮಾಡುವಂಥ ಒಂದು ಅಗತ್ಯತೆ ನಮಗೆಲ್ಲ ಇದೆ. ಆದ್ದರಿಂದ ಜುಲೈ 7ರ ಆ ಕಾರ್ಯಕ್ರಮದಲ್ಲಿ ಎಲ್ಲ ನಿಮ್ಮ ಕರಾವಳಿ ನಾಡಿನ ಪ್ರೇಕ್ಷಕರಿಗೂ ಮತ್ತು ನೀವು ಪ್ರಾಯೋಜಕರಿಗೂ ನೀವು ಅದರಲ್ಲಿ ಭಾಗವಹಿಸಬೇಕಂತ ವಿನಂತಿ ಮಾಡಿಕೊಳ್ತಾ. ಓಕೆ ಸರ್, ಈಗ ನೀವು ಇಷ್ಟೆಲ್ಲ ಹೇಳಿದ್ರಿ ಗೋಪಾಲ್ ಭಂಡಾರಿ ಅವರ ಬಗ್ಗೆ. ನೀವು ಹೇಳಿದ ರೀತಿಯಲ್ಲಿ ಅವರು ಕೇವಲ ಕಾಂಗ್ರೆಸ್ಗೆ ಮಾತ್ರ ಸೀಮಿತವಾಗಿಲ್ಲದೆ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಮೆಚ್ಚಿಕೊಂಡಿರುವಂಥ ಒಬ್ಬ ನಾಯಕ ಅಂತಲೇ ಹೇಳ್ಬೋದು. ಅಂತಹ ಒಬ್ಬ ನಾಯಕನ ಕೊರತೆ ಈಗ ಪ್ರಸ್ತುತ ರಾಜಕೀಯದಲ್ಲಿ ಇದೆ ಅಂತ ಅನಿಸ್ತಿದ್ವಾ ಇಲ್ವಾ, ಏನು ಅಂತ? ಖಂಡಿತ. ರಾಜಕೀಯ ಅಂತ ಹೇಗಿರ್ಬೇಕಂತ ಹೇಳಿದರೆ, ಮೊದಲು ನಾವು ಜನರ ಕೆಲಸ ಮಾಡಬೇಕು. ಆ ನಂತರ ಅವನಲ್ಲಿ ಒಳ್ಳೆಯ ಮನಸ್ಸಿದ್ದರೆ ಪರಿವರ್ತನೆ ಆಗಿ, ಮತ್ತು ನನ್ನ ವ್ಯಕ್ತಿತ್ವವನ್ನು, ರಾಜಕೀಯದಲ್ಲಿ ಕೇವಲ ಪಕ್ಷ ಒಂದೇ ನೋಡುವುದು ಮುಖ್ಯ ಅಲ್ಲ. ಆ ವ್ಯಕ್ತಿ ಹೇಗೆ, ಅವನ ನಡತೆ ಹೇಗೆ,
ಆ ಗುಣಗಳನ್ನು ನೋಡಿ ಸಹ ಒಬ್ಬವನ ವ್ಯಕ್ತಿಗೆ ಮತದಾನ ಮಾಡಬೇಕಂತ ಅವಶ್ಯಕತೆ ಬರ್ತದೆ. ಎಲ್ಲಿ ಯಾವುದೇ ಚುನಾವಣೆ ಇರ್ಬೋದು, ಪಕ್ಷಕ್ಕೆ ನಂತರದ ಮಾನ್ಯತೆ, ಮೊದಲು ಅವನ ವ್ಯಕ್ತಿತ್ವಕ್ಕೆ ಮಾನ್ಯತೆ ನಾವು ಕೊಡುವಂಥದ್ದು ಪರಿಸ್ಥಿತಿ ಪ್ರಜಾಪ್ರಭುತ್ವದಲ್ಲಿ ಭಾರಿ ಅಗತ್ಯ ಇದೆ. ಒಬ್ಬ ಕ್ರಿಮಿನಲ್ಸ್ ಪಕ್ಷದಲ್ಲಿ ನಿಂತರೆ ಅವನಿಗೆ ಓಟ್ ಕೊಡಬೇಕಂತ ಏನಿಲ್ಲ. ಅವನಿಗೆ ನನಗೆ ಓಟ್ ಕೊಡಲಿಕ್ಕಿಲ್ಲ, ನಾನು ಮನೆಯಲ್ಲಿ ಕೂತ್ಕೊಳ್ತೇನೆ ಅಥವಾ ನೋಟಕ್ಕೆ ಹಾಕ್ತೇನೆ ಅಥವಾ ಅಂತ ಹೇಳಿ ತೀರ್ಮಾನಕ್ಕೆ ತಗೊಳ್ಬೇಕಾದ್ರೆ ಬೇಕಾದಷ್ಟು ಅವಕಾಶ ಇದೆ. ಹಾಗೆ ಗೋಪಾಲ್ ಭಂಡಾರಿ ಅವ್ರದ್ದು ಒಂದು ಬಹುಶಃ ಅವರು ಡಾಕ್ಟರ್ ಈರಪ್ಪ ಮೊಯ್ಲಿಯವರ ಆದರ್ಶದಲ್ಲಿ ಬಂದ ಗುಣವೇನು, ಯಾರ ಹತ್ರ ನೀನು ನನಗೆ ಹೋದ ಸಲ ನನಗೆ ವಿರೋಧ ಕೆಲಸ ಮಾಡಿದ್ದಿ ಅಥವಾ ನೀನು ಬೇರೆ ಪಕ್ಷದವ ಅಂತ ಕೇಳಿದ್ದು ನನಗೆ ಗೊತ್ತಿಲ್ಲ. ಅವ್ರು ಇನ್ನೊಬ್ಬರು ಬೈದರು, ಅವ್ರ ಎದುರಿಗೆ ಬೈದದ್ದು ನಾನು ನೋಡಲಿಲ್ಲ. ಯಾಕಂದರೆ ನಿಮಗೆ ದೇವರು ಒಳ್ಳೆ ಬುದ್ಧಿ ಕೊಡಲಿ ಅಂತ ಹೇಳ್ತಿದ್ರು ಬಿಟ್ಟರೆ ಅವನು ನನಗೆ ಹೀಗೆ ಬೈದ ಅಂತ ಇನ್ನೊಬ್ಬರು ದೂರ ಸಹ ಕೊಡ್ತಿರ್ಲಿಲ್ಲ. ಅಂಥ ವ್ಯಕ್ತಿತ್ವ ಅವ್ರ ಹತ್ರ ಇತ್ತು. ಸೊ ಅದಕ್ಕಾಗಿ ಇವತ್ತು 5 ವರ್ಷ ನಂತರ ಅನೇಕರು ಯಾರಾದರೂ ಅವ್ರ ಹತ್ರ ನೆನಪು ಮಾಡ್ತಾರೆ, ಅವರ ಪುತ್ಥಳಿ ಸರ್ಕಲ್ ಎಲ್ಲ ಮಾಡಿ ಅಂತ ಎಣಿಸಿದೆ. ಈಗ ಅದಕ್ಕೆ ಕಾಲ ಕೂಡಿ ಬಂದಿದೆ. ನಾನೇ ಅದಕ್ಕೆ ಮುಂದೆ ನಿಂತು ಜನರನ್ನೆಲ್ಲ ಆಕರ್ಷಣೆ ಮಾಡಿ ಬೇರೆ ಬೇರೆ ಜನರಿಗೆಲ್ಲ ಚೀಟಿ ಕೊಟ್ಟು ನಾಳೆ ದಿನ ಈ ಕಾರ್ಯಕ್ರಮಕ್ಕೆ ನಮಗೆ ಸಹಕಾರ ಮಾಡಿ ಅಂತ ಕೇಳ್ತಾ ಇದ್ದೇನೆ. ಯಾಕಂದರೆ ಅದು ಸಣ್ಣ ಕೆಲಸ ಅಲ್ಲ, ಸರ್ಕಾರದ ಪರ್ಮಿಷನ್ ಬೇಕು, ಅದಕ್ಕೆ ಮೂರ್ತಿ ಕೆತ್ತನೆ, ಪುಸ್ತಕ ರಚನೆಗೆ ಬೇರೆ ಬೇರೆ ಕೆಲಸಗಳೆಲ್ಲ ಇದೆ. ಅದು 30 ದಿವಸ ಒಳಗೆ ಆಗಬೇಕು. ನಾವೀಗ ಶುರು ಮಾಡಿದ್ದೇವೆ, ನಮಗೆ ಜುಲೈ 30ರೊಳಗೆ 31ರೊಳಗೆ ಎಲ್ಲ ಕೆಲಸ ಮುಗಿದ್ರೆ ಮಾತ್ರ ನಾವು ಜೂನ್ 30ರೊಳಗೆ ಆದರೆ ಮಾತ್ರ ನಾವು ಜುಲೈ 7ಕ್ಕೆ ಉದ್ಘಾಟನೆ ಮಾಡ್ಬೋದು. ಸೊ ಆ ಕಾರ್ಯಕ್ರಮಕ್ಕೆ ಜನರ ಸಹಕಾರ ಸಹ ಕೇಳ್ತಾ ಇದ್ದೇನೆ ನಾನು. ಅವರ ಅಭಿಮಾನಿಗಳು ತುಂಬ ಇದ್ದಾರೆ, ನಾನು ಒಬ್ಬನೇ ಅಲ್ಲ. ಆ ತುಂಬ ಅಭಿಮಾನಿಗಳು ಸೇರಿದಾಗ ಅಂಥ ವ್ಯಕ್ತಿತ್ವ ಯಾರು ಮಾಡ್ಕೊಂಡು ಹೋಗ್ತಾರೆ ಅವರು ಖಂಡಿತ ರಾಜಕೀಯದಲ್ಲಿ ಎಂದು ಅವರ ಹೆಸರಿಗೆ ಸಾವು ಇರುವುದಿಲ್ಲ, ಅದು ಖಂಡಿತ. ಯಾಕಂದರೆ ಬಹಳಷ್ಟು ಜನ ಇದ್ದಾರೆ ರಾಜಕೀಯ, 2 ಪಕ್ಷದಲ್ಲಿ ಇರ್ಬೋದು. ನಾನು ಒಂದೇ ಪಕ್ಷ, ನನ್ನದೇ ಪಕ್ಷ ಶ್ರೇಷ್ಠ ಅಂತ ಹೇಳೋದಿಲ್ಲ. 2 ಪಕ್ಷದಲ್ಲಿ ಕೆಲವು ಅಂಥ ಗುಣಗಳುಳ್ಳ ಜನ ಇದ್ದೇ ಇರ್ತಾರೆ. ಅವರನ್ನು ನಾನು ಗೌರವಿಸ್ತೇನೆ. ಯಾಕಂದರೆ ರಾಜಕೀಯ ಅಂತ ಹೇಳಿದರೆ ಅದು ನಿಂತ ನೀರಲ್ಲ, ಅದು ಹರಿತಾ ಇರಬೇಕು. ಯಾರೂ ಆಗಲಿ ಇಂಥ ಸಂದರ್ಭದಲ್ಲಿ ಒಳ್ಳೆಯ ವ್ಯಕ್ತಿತ್ವ. ಇವತ್ತು ನಮ್ಮ ದೇಶದಲ್ಲಿ 7 ತಂಡಗಳಾಗಿ ಪ್ರಧಾನಿ ಕಳಿಸ್ತಾ ಇದ್ದಾರೆ, ಅದರಲ್ಲಿ ಎಲ್ಲ ಪಕ್ಷದವರಿದ್ದಾರೆ. ರಾಷ್ಟ್ರಪ್ರೇಮ ಬಹಳ ಮುಖ್ಯ ಅಲ್ಲದೆ ಇಲ್ಲಿ ಪಕ್ಷ ಪ್ರೇಮ ಮುಖ್ಯ ಅಲ್ಲ. ಆದ್ದರಿಂದ ರಾಷ್ಟ್ರಪ್ರೇಮ ಮತ್ತು ಪಕ್ಷ ಪ್ರೇಮ ಈ 2 ತುಲನೆಯಲ್ಲಿ ಹಾಕಿದಾಗ ಕೆಲವು ಸಲ ವ್ಯಕ್ತಿತ್ವಕ್ಕೆ ಭಾಳ ದೊಡ್ಡ ಹೆಸರು ಬರ್ತದೆ. ವ್ಯಕ್ತಿಯೇ ಶ್ರೇಷ್ಠ ಅಲ್ಲದೆ ಆ ನಂತರ ಉಳಿದದ್ದು ಬರ್ತದೆ. ಇದೀಗ ಹಿಂದಿನ ವಿಧಾನಸಭಾ ಚುನಾವಣೆಯ ಪೂರ್ವದಲ್ಲಿ ನೀವೊಬ್ಬ ಅಭ್ಯರ್ಥಿಯಾಗಿ ಮುಂಚೂಣಿಯಲ್ಲಿ ಗುರುತಿಸಿಕೊಂಡಿದ್ರಿ ಸರ್. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ನೀರೇ ಕೃಷ್ಣ ಶೆಟ್ಟಿ ಅವರು ಮತ್ತೆ ಅಭ್ಯರ್ಥಿ ಆಗ್ತಾರ ಅನ್ನುವಂಥ ಒಂದು ಪ್ರಶ್ನೆ. ಈ ವಿಷಯ ರಾಜಕೀಯವಾಗಿ ಕೆಲವೊಂದು ಸಲ ಅರ್ಹತೆ ಇದ್ದವನಿಗೆ ಅವಕಾಶ ಸಿಗ್ತದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಇಲ್ಲ, ಅವು ಆಕಸ್ಮಿಕ. ನಾವು ಅಪೇಕ್ಷೆ ಪಟ್ಟಿದ್ದೇವೆ 4 ಜನ 2 ಲಕ್ಷ ರೂಪಾಯಿ ಕಟ್ಟಿ, ಸುರೇಂದ್ರ ಶೆಟ್ಟರು, ಮಂಜುನಾಥ್ ಪೂಜಾರಿರು, ಮತ್ತು ನಾನು ಮತ್ತು ಇವರು DR ರಾಜು, ನಾವು 4 ಜನ 2 ಲಕ್ಷ ಕಟ್ಟಿ ಕಾಯ್ತಾ ಇತ್ತು. ಆದರೆ ಬಹುಶಃ ಪಕ್ಷಕ್ಕೆ ನಮ್ಮ ಹತ್ರ ಹಣ ಸಾಕಾಗಲಿಲ್ಲ ಅಂತ ಒಂದು ಅಪಧೈರ್ಯ ಬಂದಿರ್ಬೋದು, ತುಂಬ ಹಣ ಖರ್ಚು ಮಾಡಬೇಕಾಗ್ತದೆ ಅಂತ. ಸೊ ಅದು ಬೆಂಗಳೂರಿನಲ್ಲಿ ಎಲ್ಲ ಚಲಾವಣೆಯಲ್ಲಿ ಹೆಸರುಗಳು ಇದ್ದರೂ ಸಹ ಡೆಲ್ಲಿಗೆ ಹೋಗುವಾಗ ಅದು ಎದುರಿನಾಳಿ ಭಾಳ ದೊಡ್ಡ ಮಾಜಿ ಮಂತ್ರಿಗಳು, ಭಾಳ ಪ್ರಭಾವಶಾಲಿ ಯುವಕರು, ಅವರನ್ನು ಎದುರಿಸಬೇಕಾದ್ರೆ ಹಣವೂ ಬೇಕು ಅಂತೇಳಿ ನಮ್ಮ ಹೈಕಮಾಂಡ್ನವರ ತಿಳುವಳಿಕೆ ಬಂದದ್ದರಿಂದ ಸೊ ಬಹುಶಃ ನಮ್ಮ 4 ಜನ ಕೈ ಬಿಟ್ಟು ಹೊಸ ಅಭ್ಯರ್ಥಿಯನ್ನು ಉದಯ್ ಕುಮಾರ್ ಶೆಟ್ಟರನ್ನು ನಿಲ್ಲಿಸಿದರು. ಉದಯ್ ಕುಮಾರ್ ಶೆಟ್ಟರು ಒಳ್ಳೆ ಹೋರಾಟ ಕೊಟ್ಟಿದ್ದಾರೆ, ಒಳ್ಳೆ ಸಿಕ್ಕಿದೆ. ಉದಾಹರಣೆ 1-2 ಸಾವಿರದಲ್ಲಿ ನಾವು ವ್ಯತ್ಯಾಸ ಆಗಿ ಸೋತಿದ್ದೇವೆ. ಬಟ್ ಅದೊಂದು ವಿಚಾರ ಬೇರೆ. ಈಗಿನ ರಾಜಕೀಯದಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಸ್ಪರ್ಧೆ ಮಾಡಬೇಕಾದ್ರೆ ಅವನಿಗೆಲ್ಲ ಅರ್ಹತೆ ಇದ್ದರೆ, ಅದು ಒಂದು ಅರ್ಹತೆ ಇಲ್ಲದಿದ್ದರೆ ಅವನು ಹಿಂದ್ಗಡೆ ಕೂಳ್ಕೊಳ್ಬೇಕು, ಹಣ ಇಲ್ಲದಿದ್ದರೆ. ಸೊ ಹಣ ಇಲ್ಲದವನಿಗೆ ಅದು ಸ್ವಲ್ಪ ಕಷ್ಟ ಆಯ್ತು. ನಮ್ಮಲ್ಲಿ ಅರ್ಹತೆ ಯಾರಿಗೂ ಇಲ್ಲ ಅಂತ ನಾನು ಹೇಳಲಿಲ್ಲ, ಅರ್ಹತೆ ಉದಯ್ ಶೆಟ್ಟರಿಗೂ ಇತ್ತು. ಆದರೆ ನಮ್ಮ ಎಲ್ಲರಿಗಿಂತ ಅವರು ಹಣದ ಅರ್ಹತೆಯಲ್ಲಿ ಮುಂದೆ ಇದ್ದರು. ಆದ್ದರಿಂದ ನಾವು ಅವರನ್ನು ಬೆಂಬಲಿಸಿದ್ದೇವೆ, ಅವರಿಗೆ ಗೆಲುವಿಗಾಗಿ ಹೋರಾಟ ಕೊಟ್ಟಿದ್ದೇವೆ. ಆದರೆ ಗೋಪಾಲ್ ಭಂಡಾರಿ ಅಂತವರ ವ್ಯಕ್ತಿತ್ವವನ್ನು ಸಹ ಈ ಸಮಯದಲ್ಲಿ ನಮಗೆ ಮುಂದೆ ತರುವುದು ಭಾಳ ಅಗತ್ಯ ಇದೆ. ಅವ್ರು ಹೇಗೆ ಜನ ದುಡಿದಿದ್ದಾರೆ ಹಾಗೆ ನಾವು ರಾಜಕೀಯದಲ್ಲಿ ದುಡಿಬೇಕಾಗ್ತದೆ. ರಾಜಕೀಯದಲ್ಲಿ ಜನರ ಮನಸ್ಸನ್ನು ಗೆಲ್ಲಬೇಕಾಗ್ತದೆ.
ಮತ್ತು ಇವತ್ತು ಈ ಪಾರ್ಟಿಯಲ್ಲಿ ಕೆಲಸ ಮಾಡಿದವ ಓಟ್ ಹಾಕಿದವ ಬರೋ ಸಲ ನಮಗೆ ಹಾಕಬಾರ್ದಂತ ಏನಿಲ್ಲ, ಹಾಕ್ತಾರೆ. ಅದು ಲೋಕ ನಿಯಮ. ನಾನು ಹೇಳಿದೆಲ್ಲ, ಪಕ್ಷ ನಂತರ ಬರ್ತದೆ, ಸುರಿಗೆ ಬರೋದು ವ್ಯಕ್ತಿ ಅಂತ. ಒಬ್ಬ ಕಳ್ಳನಿಗೆ ನಾವು ಓಟ್ ಹಾಕ್ಲಿಕ್ಕೆ ಯಾರೂ ತಯಾರಿರೋದಿಲ್ಲ, ಒಬ್ಬ ಕ್ರಿಮಿನಲ್ಸ್ಗೆ ಓಟ್ ಹಾಕ್ಲಿಕ್ಕೆ ಯಾರೂ ತಯಾರಿರೋದಿಲ್ಲ, ಅದು ಪಕ್ಷ ಏನೇ ಆಗಲಿ. ಆ ಥರ ಬಹುಶಃ ಮುಂದೆ ಉದಯ್ ಕುಮಾರ್ ಶೆಟ್ಟರು ಸಹ ಒಳ್ಳೆಯ ರೀತಿಯಲ್ಲಿ ಜನರ ಸ್ನೇಹ ಭಾವ, ವ್ಯಕ್ತಿತ್ವ, ಪಾರದರ್ಶಕತೆ, ವಿನಯ, ಗುಣ, ದಯೆ, ಕರುಣೆ ಇದನ್ನೆಲ್ಲ ತೋರಿಸಿದಾಗ ಜನ ಅವರಿಗೆ ಖಂಡಿತ ಅವರನ್ನು ಬೆಂಬಲಿಸಬಹುದು ಅಂತ ನಮ್ಮ ಇರಾದೆ. ಮತ್ತು ಯಾರು ಸೀಟು ಯಾರಿಗೆ ಬರ್ತದೆ ಏನಂತ ಹೇಳಲಿಕ್ಕೆ ಅದು ಭಾರಿ ಕಷ್ಟ. ನನಗೆ ಗೊತ್ತಿದ್ದಾಗ ಒಂದು ಸಲ ಅಡ್ವಾಣಿಜಿಯವರು ಡಾಕ್ಟರ್ ವಿ ಎಸ್ ಆಚಾರ್ಯರಿಗೆ CM ಆಗಲಿಕ್ಕೆ ಫೋನ್ ಬಂತಂತೆ. ಡಾಕ್ಟರ್ ವಿ ಎಸ್ ಆಚಾರ್ಯ ಹೇಳಿದ್ರಂತೆ, ನಾನು ಪೇಷಂಟ್, ನನಗೆ ಕಿಸೆಯಲ್ಲಿ ಮಾತ್ರೆ ಇದೆ, ಅದರಿಂದ ಸದಾನಂದ ಗೌಡರನ್ನು ಮಾಡಿ ಅಂತ ಅಡ್ವಾಣಿಗೆ ವಾಪಸ್ ಫೋನ್ ಮಾಡಿದ್ರಂತೆ. ಅದರ ಅರ್ಥ ಅಂಥವರು ಇರ್ತಾರೆ, ಕೆಲವರು ನಾವು ಬೆಡ್ಡಲ್ಲಿ ಇದ್ದರೂ ಆದರೂ ಪ್ರಮಾಣ ವಚನ ತಗೊಳ್ಳಿಕ್ಕೆ ತಯಾರಿರ್ತಾರೆ. ಅಥವಾ ವ್ಯಕ್ತಿತ್ವ ಎರಡು ಪಾರ್ಟಿಯಲ್ಲಿ ಸಹ ಒಳ್ಳೆಯ ವ್ಯಕ್ತಿಗಳು ಇರ್ತಾರೆ, ಇಲ್ಲ ಅಂತ ಏನಿಲ್ಲ. ಸೊ ಅಂಥ ಒಂದು ಸಂದರ್ಭ ಸಹ ಯಾರಿಗೆ ಸೀಟ್ ಆಗ್ತದೆ ಅಂತ ಹೇಳೋದು ಕಷ್ಟ. ಸದಾನಂದ ಗೌಡರು ಮುಖ್ಯಮಂತ್ರಿ ಆಗುವುದು ಆಕಸ್ಮಿಕ, ಡಾಕ್ಟರ್ ಈರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿ ಆಗುವುದು ಆಕಸ್ಮಿಕ. ಈ ಆಕಸ್ಮಿಕಗಳು ಹೇಗೆ ಬರ್ತದೆ ಏನಂತ ಹೇಳಲಿಕ್ಕೆ ಬರುವುದಿಲ್ಲ. ಅಡ್ವಾಣಿ ಅವರಿಗೆ ಪ್ರಧಾನಿ ಸಿಕ್ಕಲಿಲ್ಲ, ಮೋದಿ ಅವರು 3 ಸಲ ಪ್ರಧಾನಿ ಆದರು. ಇದು ಆಕಸ್ಮಿಕವನ್ನು ಪ್ರಶ್ನೆ ಮಾಡಲಿಕ್ಕೂ ಬರುವುದಿಲ್ಲ, ಸಾಂದರ್ಭಿಕ. ಕಳೆದ ಬಾರಿಗಿಂತ ಹಿಂದಿನ ಚುನಾವಣೆಯ ಸಂದರ್ಭ ಜೀವಂತ ಇರುವಾಗಲೇ ಕಾಂಗ್ರೆಸ್ನ ಮುಖ್ಯ ನಾಯಕರುಗಳಾಗಿರುವಂತಹ ವೀರಪ್ಪ ಮೊಯ್ಲಿ ಆಗಿರ್ಬೋದು ಅಥವಾ ಗೋಪಾಲ್ ಭಂಡಾರಿ ಆಗಿರ್ಬೋದು, ಅವರ ಒಂದು ಪ್ರತಿಕೃತಿ ದಹನ ಆಯಿತು. ಈ ಒಂದು ಘಟನೆಯ ಬಗ್ಗೆ ಯಾವ ರೀತಿ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತೀರಾ ಸರ್? ಅದರಲ್ಲಿ ಯಾವ ವ್ಯಕ್ತಿಗಳು ಅದರ ಹಿಂದೆ ಇದ್ದರು ಅಂತ ನಮಗೆ ಹೇಳಲಿಕ್ಕೆ ಬರುವುದಿಲ್ಲ. ಯಾಕೆ ಆ ಕೆಲಸವನ್ನು ವಿರೋಧ ಪಕ್ಷದವರೇ ಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅದರಲ್ಲಿ ಅವರಿಗೆ ಪ್ರಯೋಜನ ಆಗ್ತದೆ ಅಂತ ಹೇಳಿ? ನಮ್ಮ ಪಕ್ಷದವರು ಮಾಡಿದ್ದಾರೆ ಅಂತ ಹೇಳೋದಕ್ಕಿಂತಲೂ ಇನ್ನೊಂದು ಪಕ್ಷದವರೇ ಯಾಕೆ ಅದನ್ನು ಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ? ಇದರಲ್ಲಿ ಪಕ್ಷ ಇವ್ರದ್ದು ಕಾಂಗ್ರೆಸ್ ಓಡಿದು ನಮಗೆ ಪ್ರಯೋಜನ ಆಗಲಿ ಅಂತ ಹಿಂದ್ಗಡೆ ಅವರೇ ಸಹ ಒಂದು ಸಣ್ಣ ಬಾಂಬ್ ಇಡಲಿಕ್ಕೂ ಸಾಧ್ಯತೆ ಉಂಟು. ಇಲ್ಲಂತ ಹೇಳಲಿಕ್ಕೆ ಬರುವುದಿಲ್ಲ. ಅರ್ಥ ಆಯ್ತಲ್ಲ? ಈಗ ಅದು ಹೇಗೆ ಅಂತ ಹೇಳಿದರೆ, ನಮಗೆ ಬದಿ ಮನೆಯವರ ಹತ್ರ ಆಗೋದಿಲ್ಲ, ನಾನು ಬದಿ ಮನೆಯವ್ರ ಹತ್ರ ಆಗೋದಿಲ್ಲ, ಡೈರೆಕ್ಟಾಗಿ ನಾನು ಬದಿ ಮನೆಯವನಿಗೆ ಅನ್ಯಾಯ ಮಾಡಲಿಕ್ಕೆ ಆಗೋದಿಲ್ಲ, ಅದರ ಬದಿಯ ಮನೆಯವನಿಂದ ಅವನಿಗೆ ಮಾಡಿಸ್ಲಿಕ್ಕೆ ಆಗ್ತದೆ. ಸೊ ಆ ಸಂದರ್ಭದಲ್ಲಿ ಸಹ ಒಂದು ಸಂದರ್ಭ, ಭಂಡಾರಿಗೆ ಅವರೇನು ರಾಜಕೀಯವಾಗಿ ಅವ್ರಿಗೆ ಬೇರೆ ಬೇರೆ ವಿಚಾರಗಳು ಇತ್ತು. ಅವರ ಸಾವಿಗೆ ಕೇವಲ ರಾಜಕೀಯ ಒಂದೇ ಕಾರಣ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಕೆಲವೊಂದು ಅವರ ಆರೋಗ್ಯದ ದೃಷ್ಟಿ, ಕೆಲವರ ಮನೆಯ ಕೌಟುಂಬಿಕ ವಿಚಾರ, ಕೆಲವು ಹೈಕಮಾಂಡಿನ ವಿಚಾರ, ಕೆಲವು ಆವಾಗ ಇಲ್ಲಿ ಇದ್ದದ್ದು, ಮತ್ತು ಅವ್ರ ಹತ್ರ ಬೇಕಾದಷ್ಟು ಹಣ ಇದ್ದರೆ ಅವರು ಸಹ ಜನ ಅವರನ್ನು ಇದು ಮಾಡ್ತಿದ್ರು. ಅವ್ರು ಖರ್ಚು ಮಾಡಲಿಕ್ಕೆ ಅಷ್ಟು ಹಣ ಇರಲಿಲ್ಲ ಅವ್ರ ಹತ್ರ. ಸೊ ಅದು ಎಲ್ಲ 3-4 ಫಾರ್ಮುಲಾ ಅವರಿಗೆ ಕಾಡ್ತಿತ್ತು ಅವರ ಮನಸ್ಸನ್ನು. ಮತ್ತು ಆ ಕೆಲಸ ಇಂಥವನೇ ಮಾಡಿದ್ದಾನೆ, ಇಂಥವನೇ ಮಾಡಿಸಿದ್ದಾರೆ ಅಂತ ಹೇಳಲಿಕ್ಕೆ ಭಾರಿ ಕಷ್ಟ. ಅದಕ್ಕೆ ನಾನು ಸಮರ್ಥನೆ ಮಾಡೋದಿಲ್ಲ, ಇಂಥವನು ತೊಂದರೆ ಮಾಡಿದ್ದಾನೆ, ಇಂಥವನು ಮಾಡಿದಾನಿಲ್ಲ ಅಂತೇಳಿ. ಆದರೆ ಇವತ್ತು ನಾವೆಲ್ಲ ಅಂಥ ಮೊನ್ನೆ ಏನೋ 70,000 ಚಿಲ್ಲರೆ ಓಟ್ ಕಾಂಗ್ರೆಸ್ ಸಿಕ್ಕಿದೆ, ಅಲ್ಲಿ ಯಾರೂ ಭೇದ ಭಾವವಾಗಿ ಮಾಡಲಿಲ್ಲ. ನನಗೆ ಸೀಟ್ ಸಿಗಲಿಲ್ಲ ಅಂತೇಳಿ ನಾನೇನು ಅದಕ್ಕೆ ವಿರೋಧವಾಗಿ ಹೋಗಲಿಲ್ಲ. ನನಗೆ ಎಷ್ಟು ಸಾಧ್ಯ ಉಂಟೋ ಅಷ್ಟು ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕು ಮತ್ತು ಹೈಕಮಾಂಡಿನ ಆದೇಶದ ಮರ್ಯಾದೆ ಉಳಿಬೇಕು, ಉದಯ್ ಶೆಟ್ಟರು ಗೆಲ್ಲಬೇಕಂತ ನಾವು ಹೋರಾಟ ಕೊಟ್ಟಿದ್ದೇವೆ. ಆದರೂ ಸ್ವಲ್ಪ ವ್ಯತ್ಯಾಸ ಆಗಿ ನಾವು ಸೋತಿದ್ದೇವೆ. ಅದಕ್ಕೆ ಬಹುಶಃ ಇನ್ನೂ ಅವರು ಹೋರಾಟ ಕೊಡ್ತಾ ಇದ್ದಾರೆ, ದುಡಿತಾ ಇದ್ದಾರೆ. ಮುಂದಿನ ದಿನದಲ್ಲಿ ಯಾರಿಗೆ ಹೈಕಮಾಂಡ್ ಸೀಟ್ ಕೊಡ್ತದೆ, ಯಾರು ನಿಲ್ತಾರೆ, ಅದನ್ನು ಈಗಲೇ ಹೇಳಲಿಕ್ಕೆ ಭಾರಿ ಕಷ್ಟ. ಅಂತೂ ದುಡಿಮೆ ಮಾಡೋದು ನಮ್ಮ ಕರ್ತವ್ಯ. ನಮ್ಮ ಪಾರ್ಟಿಯಲ್ಲಿ ನಾವು ದುಡಿಬೇಕು, ಪಕ್ಷಕ್ಕಾಗಿ ದುಡಿಬೇಕು, ಒಳ್ಳೆಯ ವ್ಯಕ್ತಿಗೆ ಬೆಂಬಲ ಮಾಡಬೇಕು. ಅಲ್ಲಿ ಸಹ ವ್ಯಕ್ತಿತ್ವದ ವಿಚಾರ ಬರ್ತದೆ. ವ್ಯಕ್ತಿತ್ವ ಬಹಳ ಪ್ರಧಾನ. ಅದು ಭಾಳ. ನಾವೀಗ ಒಂದು ನೆಂಟಸ್ತಿಗೆ ನೋಡಲಿಕ್ಕೆ ಹೋಗೋದಾದ್ರೂ ಸಹ ಅವನು ದುಡ್ಡು ನೋಡೋದಿಲ್ಲ, ನೋಡ್ತೇವ ನಾವು. ವೈಯಕ್ತಿಕ ಹುಡುಗ ಹೇಗಿದ್ದಾನೆ ಅಂತ, ಹುಡುಗ ಹೇಗಿದ್ದಾನೆ ನೆಂಟಸ್ತಿಗೆ ಆಗ್ಬೋದ, ಈ ವಿಚಾರಗಳೆಲ್ಲ ಬರ್ತವೆ ಲಾಸ್ಟಿಗೆ. ಅವನ ಅಪ್ಪನಿಗೆ ಎಷ್ಟು ದುಡ್ಡುಂಟು, ಅವನಿಗೆ ಎಷ್ಟು ಭೂಮಿ ಉಂಟು, ಅದನ್ನೆಲ್ಲ ಯಾರು ಕೇಳೋದಿಲ್ಲ. ಈಗ ಸದ್ಯ ಹುಡುಗ ಹೇಗಿದ್ದಾನೆ ಅವ ಆಗ್ಬೋದಾ, ಆ ವಿಚಾರಗಳೆಲ್ಲ ಬರ್ತದೆ. ರಾಜಕೀಯ ಒಂದೇ ವಿಚಾರ ಅಲ್ಲ, ಎಲ್ಲ ವಿಚಾರದಲ್ಲಿ ಅದಕ್ಕೆ ಪ್ರಾಧಾನ್ಯತೆ ಇರ್ತದೆ. ನೀವು ಕಾರ್ಕಳ ಮತ್ತು ಈಚೆ
ಅನೇಕ ಭಾಗಗಳಲ್ಲಿ ಬೇರೆ ಬೇರೆ ರೀತಿಯ ಹೋರಾಟಗಳಲ್ಲಿ ತೊಡಗಿಸಿಕೊಂಡಿದ್ದೀರಿ ಸರ್. ಆಗಷ್ಟೇ ಮಾತನಾಡುವಾಗ ಹೇಳಿದ್ರೆ ಈಗ ಪ್ರಸ್ತುತ ಜನರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ, ಅದರಲ್ಲಿ ಮೇನ್ ಆಗಿ ಲ್ಯಾಂಡ್ ಇಶ್ಯೂಸ್ ಅಂತ. ಸೊ ಈ ಒಂದು ವಿಚಾರದ ಬಗ್ಗೆ ಹೇಳೋದಾದ್ರೆ, ಈ ಅಕ್ರಮ ಸಕ್ರಮ ಕಾಯ್ದೆ ಅಂತ ಹೇಳಿ ಅದು ಸಾಧಾರಣ 90ನೇ ಇಸ್ವಿಯಿಂದ ಶುರುವಾಗಿದೆ. 90ನೇ ಇಸ್ವಿಯಿಂದ 90ನೇ ಇಸ್ವಿಯಲ್ಲಿ ಫಾರಂ 50 ಅಂತ ಅಂದರೆ ಅರ್ಜಿ ನಮೂನೆ 50 ಅಂತ ಒಂದು ಕಾನೂನು ಬಂತು. ಆ ಕಾನೂನಿನಲ್ಲಿ ಯಾರ್ಯಾರು ಸರ್ಕಾರಿ ಭೂಮಿಯಲ್ಲಿ ಅಕ್ರಮ ಸಕ್ರಮ ಸಾಗುವಳಿ ಮಾಡಿದ್ದಾರೆ ಅವರಿಗೆಲ್ಲ ಸಕ್ರಮ ಮಾಡಬೇಕು, ಡಿನೋಟ್ಸ್ ಕೊಡಬೇಕು ಅಂತೇಳಿ ಒಂದು ಕಾನೂನು ಕರ್ನಾಟಕದಲ್ಲಿ ಜಾರಿ ಆಯಿತು. ಫಾರಂ 50 ಅಂತ ಹೇಳ್ತಾರೆ. ಅದು ಜಾರಿ ಆದರೂ ಸಹ ಆವಾಗ ಕುಮ್ಕಿ ಸಮಸ್ಯೆ ಇತ್ತು, ಮತ್ತು ಕೆಲವು ಮರದ ಸಮಸ್ಯೆಗಳಿತ್ತು, ಬೇರೆ ಬೇರೆ ಸಮಸ್ಯೆ ಇತ್ತು. ಆದರೂ ಅದರಲ್ಲಿ ಶೇಕಡ ಒಂದು 50, ನಾನು ಆ ಟೈಮ್ನಲ್ಲಿ 91ನಲ್ಲಿ ನಾನು ಗ್ರ್ಯಾಂಟ್ ಕಮಿಟಿಯಲ್ಲಿದ್ದೆ, ಅಕ್ರಮ ಸಕ್ರಮ ಸಾಗುವಳಿ ಸಮಿತಿಯ ಸದಸ್ಯನಾಗಿದ್ದೆ. ಎಷ್ಟೋ ಜನರಿಗೆ ಕೊಟ್ಟಿತ್ತು, ಆದರೆ ಕುಮ್ಕಿಯಲ್ಲಿದ್ದವರಿಗೆ ಕೊಡಲಿಕ್ಕೆ ಬರಲಿಲ್ಲ. ಆನಂತರ 98ಅಲ್ಲಿ ಪುನಃ ಒಂದು ಕಾನೂನು ಬಂತು, ಅದು ಅಕ್ರಮ ಸಕ್ರಮ, ಅದಕ್ಕೆ ಫಾರಂ 53 ಅಂತ ಬಂತು ಅದರ ಹೆಸರು. 53ರ ಹೆಸರಿನ ಅರ್ಜಿಯಲ್ಲಿ ಕೊಟ್ಟವರಿಗೆ ಕುಮ್ಕಿ ಇದ್ರೂ ಕೊಡ್ತಾರೆ ಅಂತ ಹೇಳಿ. ಬಹುಶಃ ಅದು 98ರಿಂದ ನಾವು 2008ರ ತನಕ ಅದರಲ್ಲಿ ಕೊಡ್ತಾ ಬಂತು, ಕುಮ್ಕಿಯಲ್ಲಿದ್ದವರಿಗೆ ಸಹ ಕೊಡ್ತಾ ಬಂತು. ಆನಂತರ ಒಂದು ಯಾರೋ ಭೂಮಾಲೀಕರೆಲ್ಲ ಸೇರಿ ಸುಪ್ರೀಂ ಕೋರ್ಟಿಗೆ ಹೋಗಿ ಕುಮ್ಕಿಯನ್ನು ನೀವು ಕೊಡೋದು ಸರಿಯಲ್ಲ, ಕುಮ್ಕಿಯನ್ನು ಕರ್ನಾಟಕದಲ್ಲಿ ಡಿನೋಟ್ಸ್ ಮಾಡೋದನ್ನು ನಿಲ್ಲಿಸಬೇಕು, ಕುಮ್ಕಿ ಅದು ಆ ಗದ್ದೆ ಇದ್ದವರಿಗೆ ಕುಮ್ಕಿ, ಅದರಲ್ಲಿ ಸಾಗುವಳಿ ಮಾಡಿದವರಿಗೆ ಅದರ ಸೊಪ್ಪು ಕಟ್ಟಿಗೆ ಎಲ್ಲ ಉಪಯೋಗ ಮಾಡಲಿಕ್ಕೆ ಅವಕಾಶ ಇದ್ದದ್ದು ಅದನ್ನು ಕೊಡಬಾರ್ದು ಅಂತ ಹೇಳಿ ಇಟ್ಟಿದ್ದಾರೆ. 2008ರಿಂದ ಇವತ್ತು 2025ರ ತನಕ 17 ವರ್ಷದಲ್ಲಿ ಸುಪ್ರೀಂ ಕೋರ್ಟಲ್ಲಿ ಅದು ಬಿದ್ದುಕೊಂಡಿದೆ. ಈಗಾಗಲೇ ಅಕ್ರಮ ಸಕ್ರಮ ಅರ್ಜಿ ಕೊಟ್ಟವರಲ್ಲಿ ಶೇಕಡ 60 ಜನ ಕುಮ್ಕಿಯವರು. ಈಗ 53ಯಲ್ಲಿ ಮಾಡಲಿಕ್ಕಾಗೋದಿಲ್ಲ, 50ಯಲ್ಲಿ ಮಾಡಲಿಕ್ಕಾಗೋದಿಲ್ಲ, ಈಗ 57 ಬಂದಿದೆ ಪುನಃ. ಈಗ 5 ವರ್ಷ ಹಿಂದೆ 57 ಕಾನೂನು ಬಂತು. ಅದರಲ್ಲಿ ಸಹ ನಮಗೆ ಕೊಡಲಿಕ್ಕೆ ಬರುವುದಿಲ್ಲ ಅವರಿಗೆ. ಯಾಕೆ ಕೊಡ್ಲಿಕ್ಕೆ ಬರುವುದಿಲ್ಲ ಅಂದರೆ ಈ ಸುಪ್ರೀಂ ಕೋರ್ಟಿನ ಆ ತೀರ್ಮಾನ ಏನಿದೆ, ಸುಳ್ಯದ ಭೂಮಾಲೀಕರೆಲ್ಲ ಹೋಗಿ ಸುಪ್ರೀಂ ಕೋರ್ಟ್ನಲ್ಲಿ ಕರ್ನಾಟಕದ ಕಂದಾಯ ಇಲಾಖೆಯ ವಿರುದ್ಧ ಅರ್ಜಿ ಮಾಡಿ ಅದನ್ನು ತಡೆ ಹಿಡಿದಿದ್ದಾರೆ. ಅದೊಂದು ಸಮಸ್ಯೆ ಆಗಿ ಇವತ್ತಿಗೂ ಕುಮ್ಕಿ ಫೈಲ್ಗಳನ್ನು ಮುಟ್ಲಿಕ್ಕೆ ಆಗ್ತಾ ಇಲ್ಲ. ಈಗ ನನ್ನ ಅನುಭವ ಹೇಳ್ತಾ ಇದ್ದೆ, ನಾನು 3 ಸಲ ಅಕ್ರಮ ಸಕ್ರಮದಲ್ಲಿ ಸದಸ್ಯನಾಗಿದ್ದವ, ಕಾಂಗ್ರೆಸ್ ಸರ್ಕಾರದಲ್ಲಿ ಅಥವಾ ಇನ್ನೊಂದು ಸರ್ಕಾರದಲ್ಲಿ ಸಹ ಕೆಲವು ಸಲ MLA ಇರುವಾಗ ನಮಗೆ ಅವಕಾಶ ಇರ್ತದೆ. ಬಾಕಿ ಟೈಮ್ನಲ್ಲಿ ಸಹ ನಾವು 3 ಸಲ ಇದ್ದೆ. 90ರಲ್ಲಿ 92ರಲ್ಲಿ ಇದ್ದೆ, ಅನಂತರ 2002-3ರಲ್ಲಿದ್ದೆ, ಮತ್ತೊಂದು ಸಲ ಇದ್ದೆ. ಕೊಡಲಿಕ್ಕೆ ಯಾಕೆ ಬರೋದಿಲ್ಲ ಅಂದರೆ ಈ ತಾಂತ್ರಿಕ ಸಮಸ್ಯೆಗಳು, ಕೋರ್ಟ್ ಸಮಸ್ಯೆಗಳು. ಅದರ ನಂತರ ಒಂದು ಸಮಸ್ಯೆ ಆಯಿತು, ಡೀಮ್ಡ್ ಅಂತ ಬಂತು. ಡೀಮ್ಡ್ 2008ರ ನಂತರ ಬಂದದ್ದು. ಆ್ಯಕ್ಚುಲಿ ಡೀಮ್ಡ್ ಸಮಸ್ಯೆ ಬಂದದ್ದು ನಮ್ಮ ಕರ್ನಾಟಕ ಸರ್ಕಾರದ ಅಜಾಗ್ರತೆಯಿಂದ. ಡೀಮ್ಡ್ ಅಂದರೆ ಸರ್ಕಾರಿ ಯಾವುದು, ಅದರಲ್ಲಿ ಜನವಸತಿ ಇದ್ದದ್ದು ಯಾವುದು, ಮರಮಟ್ಟೆ ಇದ್ದದ್ದು ಯಾವುದು, ಪ್ರಾಣಿಗಳು ಎಲ್ಲಿ ಇದ್ದಾರೆ ಅಂತೇಳಿ ವರ್ಗೀಕರಣ ಮಾಡಬೇಕು ಅಂತೇಳಿ ಒಂದು ಆದೇಶ ಬಂತು ರಾಷ್ಟ್ರದ ಪರಿಸರ ಇಲಾಖೆಯಿಂದ. ಇವರೇನು ಮಾಡಿದರು, ಜಿಲ್ಲಾಧಿಕಾರಿಗಿಂತ ಕೆಳಗಿನ ಮಟ್ಟದವರು, ಜಿಲ್ಲಾಧಿಕಾರಿ ಹೇಳಿದರು 30 ದಿವಸ ಒಳಗೆ ರಿಪೋರ್ಟ್ ಕೊಡಿ ಅಂತ. ಇವರೆಲ್ಲ ಮಾಡಿಕೊಟ್ರು. 2007-6ರಲ್ಲಿ ಮಾಡಿಕೊಟ್ಟು ತಪ್ಪು ಮಾಡಿ ಮಾಹಿತಿ ಕೊಟ್ಟರು. ಅದು ಈಗಲೂ ಜನರಿಗೆ ಸಮಸ್ಯೆ ಆಗಿದೆ. ಅಲ್ಲಿ ಜನ ಇದ್ದಾರೆ, ವಾಸ್ತವ ಇದ್ದಾರೆ, 25 ವರ್ಷದಿಂದ 30 ವರ್ಷದಿಂದ ಬದುಕ್ತಾ ಇದ್ದಾರೆ, ಅವ್ರಿಗೆ ಡಿನೋಟ್ಸ್ ಕೊಡಲಿಕ್ಕಾಗೋದಿಲ್ಲ. ಯಾಕಂದರೆ ಅದನ್ನು ಡೀಮ್ಡ್ ಅಂತ ಇವರು ಸೇರಿಸಿ ಆಗಿದೆ. ಕಂದಾಯ ಇಲಾಖೆ ಅಧಿಕಾರಿಗಳು ಯಾರಿಗೆ ಹೆದರಿ, ಮೇಲಿನ ಅಧಿಕಾರಿಗಳಿಗೆ ಹೆದರಿ. ಮಧ್ಯಪ್ರದೇಶದಲ್ಲಿ, ಒರಿಸ್ಸಾದಲ್ಲಿ ಎಲ್ಲ ಹಾಗೆ ಮಾಡಲಿಲ್ಲ. ಅವರು ಕ್ರಮಬದ್ಧವಾಗಿ 6 ತಿಂಗಳು ತಗೊಂಡಿದ್ದಾರೆ, ಕ್ರಮಬದ್ಧವಾಗಿ ವರದಿ ಕೊಟ್ಟಿದ್ದಾರೆ. ಇಲ್ಲಿ ಅಧಿಕಾರಿಗಳ ತಪ್ಪಿನಿಂದ ಇವರು ಅದನ್ನು ಡೀಮ್ಡ್ ಅಂತ ಮಾಡಿದರು. ಈಗ ಮೊನ್ನೆ ಗೌರ್ಮೆಂಟು ಕರ್ನಾಟಕ ಸರ್ಕಾರದಲ್ಲಿ ಒಂದು ತೀರ್ಮಾನ ಬಂತು, ಡೀಮ್ಡನ್ನು ಅದನ್ನು ರೀಕನ್ಸಿಡರೇಷನ್ ಮಾಡಿ ಪುನಃ ಜಾಯಿಂಟ್ ಸರ್ವೆ ಮಾಡಬೇಕು ಅಂತ. ಈ ಜಾಯಿಂಟ್ ಸರ್ವೆ ಎಲ್ಲ BJP ಸರ್ಕಾರ ಅದನ್ನೇ ಹೇಳಿದೆ, ಕಾಂಗ್ರೆಸ್ ಸರ್ಕಾರ ಅದನ್ನೇ ಹೇಳಿದೆ. ಆದರೆ ಇವತ್ತು ಕಂದಾಯ ಇಲಾಖೆ ಮತ್ತು ಅರಣ್ಯ ಇಲಾಖೆದವರು ಜಾಯಿಂಟ್ ಸರ್ವೆಗೆ ಒಟ್ಟಾಗ್ತಾ ಇಲ್ಲ. ಉದಾಹರಣೆಗೆ ನಾಡ್ಪಾಲ್ ಒಂದು ವಿಲೇಜಲ್ಲಿ ಒಂದು ಸರ್ವೆ ನಂಬರ್ 28,000 ಎಕರೆ ಇದೆ, 126 ಸರ್ವೆ ನಂಬರ್. ಆ್ಯಕ್ಚುಲಿ ಅದರಲ್ಲಿ ಫಾರೆಸ್ಟ್ ಜಾಗ ಇರೋದು 26,000 ಎಕರೆ ಮಾತ್ರ. 3,000 ಎಕರೆ ಕಂದಾಯ ಭೂಮಿ ಇದೆ. ಆ ಕಂದಾಯ ಭೂಮಿಯನ್ನು ಎಷ್ಟೋ ಜನರಿಗೆ ಅಲ್ಲಿ ಕೊಡ್ಬೋದು. ಅಲ್ಲಿ ಸಾಧಾರಣ 60-70 ವರ್ಷದಿಂದ ಕೂತವರಿದ್ದಾರೆ, ಇವತ್ತಿಗೂ ಅವರಿಗೆ ಡಿನೋಟ್ಸ್ ಕೊಡಲಿಲ್ಲ. ಯಾಕಂದರೆ ಇದನ್ನು ಜಾಯಿಂಟ್ ಸರ್ವೆಯಲ್ಲಿ ಮಾತ್ರ ಗೊತ್ತಾಗ್ತದೆ. ಅರಣ್ಯದವರು ಮತ್ತು ಕಂದಾಯ ಇಲಾಖೆಯವರು ಒಟ್ಟಿಗೆ ಅಲ್ಲಿ ಹೋಗಿ ಸರ್ವೆ ಮಾಡಿದಾಗ ಆ ಚಿತ್ರ ಹೊರಗೆ ಬರ್ತದೆ, ಪೇಪರ್ನಲ್ಲಿ ಬರ್ತದೆ. ರಾಜಕೀಯದವರು, ಮಂತ್ರಿಗಳು ಆಗ ಸಂದರ್ಭಕ್ಕೆ ತಕ್ಕ ಹೇಳ್ತಾರೆ. ಬಟ್ ಯಾವ ಅಧಿಕಾರಿಗಳು ಯಾವ ಕೆಲಸ ಮಾಡಿದಾನ ಇಲ್ಲೋ ಅಂತ ತನಿಖೆ ಮಾಡುವ ಮಟ್ಟಕ್ಕೆ ಜಿಲ್ಲಾಡಳಿತ
ಅಥವಾ ಇಲಾಖೆಗಳು ಹೋಗ್ತಾ ಇಲ್ಲ. ಅದು ಸಮಸ್ಯೆ ಆಗಿರೋದು. ಅದು ಸಮಸ್ಯೆ ಆಗಿದೆ. ಅದನ್ನು ಡಿವೈಡ್ ಮಾಡಬೇಕು. ಡೀಮ್ಡ್ ಯಾವುದು, ಅರಣ್ಯ ಯಾವುದು, ಕಂದಾಯ ಯಾವುದು, ಫಾರಂ ಬುಕ್ ಯಾವುದು, PWD ಯಾವುದು, ಒಂದು 4-5 ಕ್ಯಾಟಗರಿ ಇದೆ. ಆ ಕೆಲಸದ ಪ್ರೋಗ್ರೆಸ್ ನೋಡುವ ಒಂದು ತಂಡ ನಮ್ಮ ಜಿಲ್ಲೆಯಲ್ಲಿ ಆಗಬೇಕು. ನಾನು ಆವಾಗ ಜನರಿಗೆ ಈ ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಆಗ್ತದೆ. ಮತ್ತು ಅನಧಿಕೃತವಾಗಿ ಕೆಲವು ಆಕ್ರಮಣಗಳು ನಡೀತದೆ, ಅದನ್ನು ಕೆಲವು ಗುಪ್ತವಾಗಿ ನೋಡ್ತಾ ಇದ್ದಾರೆ ಅಧಿಕಾರಿಗಳು ಹೆದರಿ. ಅದನ್ನು ಸಹ ಬಿಡಿಸಲಿಕ್ಕೆ ಪ್ರಯತ್ನ ಮಾಡ್ಬೋದು. ಈಗ ಆ ಕೆಲಸ ಮಾಡಿದರೆ ನನ್ನ ಲೆಕ್ಕದಲ್ಲಿ ಜಂಟಿ ಸರ್ವೆ ತಕ್ಷಣ ಆಗಬೇಕು. ಫಾರೆಸ್ಟ್ ಮತ್ತು ಅರಣ್ಯ ಮತ್ತು ಕಂದಾಯ ಇಲಾಖೆಯ ಜಂಟಿ ಸರ್ವೆ ಪ್ರತಿ ತಿಂಗಳಿನ ಪ್ರೋಗ್ರೆಸ್ಸನ್ನು ಜಿಲ್ಲಾ ಆಡಳಿತದವರು ನೋಡಬೇಕು, ಅಥವಾ ಅದಕ್ಕೆ ಮಂತ್ರಿಮಂಡಲದವರು ಅಬ್ಸರ್ವ್ ಮಾಡಬೇಕು. ಆವಾಗ ಈ ಸಮಸ್ಯೆಗಳು ನಿವಾರಣೆ ಆಗ್ತದೆ. ಈಗ ಡೀಮ್ಡನ್ನು ಸಹ ಹೇಗೆ ಆಗುವುದಿಲ್ಲ ಅಂತ ಹೇಳಿದರೆ 50% ಈಗ ಬಿಟ್ಕೊಟ್ರು ಡೀಮ್ಡನ್ನು. ಆಮೇಲೆ ಕುಮ್ಕಿ ಹತ್ತಿರ ಯಾರೋ ಕೋರ್ಟಿಗೆ, ಸುಪ್ರೀಂ ಕೋರ್ಟಿಗೆ ಹೋಗ್ತಾ ಇಲ್ಲ. ಅದು ಯಾಕೆ ಕೊಟ್ಟಿದ್ದಾರೆ? ಅದು ಗ್ರೌಂಡ್ ಉಂಟಾ? ಕುಮ್ಕಿ ಅಂದರೆ ಗೌರ್ಮೆಂಟ್ ಲ್ಯಾಂಡ್, ಆದ್ರೆ ಕುಮ್ಕಿ ಹಕ್ಕು ಕೆಳಗಿನ ಗದ್ದೆಯವನಿಗೆ ಮಾತ್ರ. ಇವರು 18 ವರ್ಷದಿಂದ ಕುಮ್ಕಿಯನ್ನು ಸ್ಟೇಯಲ್ಲಿ ಇಟ್ಕೊಂಡಿದ್ದಾರೆ. ಇವತ್ತಿಗೂ ರಾಜ್ಯ ಸರ್ಕಾರ ಅಲ್ಲಿ ಹೋಗಿ ಸುಪ್ರೀಂ ಕೋರ್ಟ್ ಬಾಗಿಲಿಗೆ ನಿಲ್ತಾ ಇಲ್ಲ. ಅದನ್ನು ಯಾಕೆ? ಒಬ್ಬನು ಈಗ ಅಟಾರ್ನಿ ಜನರಲ್ನಲ್ಲಿ ಹೋಗಿ ಅದನ್ನು ಕೇಳ್ಬೋದು. ಕರ್ನಾಟಕದ ಕುಮ್ಕಿ, ಅದು ಮಡ್ರಾಸ್ ರೆವಿನ್ಯೂ ಆ್ಯಕ್ಟಲ್ಲಿ ಬಂದಂಥ ಕುಮ್ಕಿ ರೈಟ್. ಅದು ಬಳ್ಳಾರಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಆ ಕಾಲದಲ್ಲಿ ಕುಮ್ಕಿ ರೈಟ್ಸ್ ಬಂದಂಥ ಕೆಲಸಗಳನ್ನು ಇವತ್ತು ಅವರು ಕೋರ್ಟಿಗೆ ಮನದಟ್ಟು ಮಾಡಿ ಅದನ್ನು ಸರ್ಕಾರಿ ಜಾಗ ಅಂತೇಳಿ ಮನದಟ್ಟು ಮಾಡಿದರೆ ಕುಮ್ಕಿಯವರಿಗೆಲ್ಲ 50%. ಈಗಲೂ ನನ್ನ ಲೆಕ್ಕದಲ್ಲಿ ಕಾರ್ಕಳ ಮತ್ತು ಹೆಬ್ರಿ ತಾಲೂಕಿನಲ್ಲಿ ಒಟ್ಟಿಗೆ ಕನಿಷ್ಠ ಕುಮ್ಕಿಯಿಂದ ಪೆಂಡಿಂಗ್ ಉಳಿದ ಫೈಲ್ಗಳೇ 5,000 ಇದೆ. 5,000 ಕಡತಗಳು 2 ತಾಲೂಕಿನಲ್ಲಿ ಪೆಂಡಿಂಗ್ ಇದೆ. ಅದನ್ನು ನೋಡಬೇಕು. ಈ ಬಗ್ಗೆ ಪ್ರತ್ಯೇಕ ಕುಮ್ಕಿಗಳ ಫೈಲ್ ಎಷ್ಟು, ಯಾಕೆ ಉಳಿದಿದೆ, ಸುಪ್ರೀಂ ಕೋರ್ಟಲ್ಲಿ 16-17 ವರ್ಷದಿಂದ ಯಾಕೆ ಉಳಿತಾ ಇದೆ, ಇದನ್ನು ಕೇಳಿದರೆ ಮಾತ್ರ ಜನರ ಪರಿಹಾರ ಮಾಡಲಿಕ್ಕೆ ಸಾಧ್ಯ ಉಂಟು. ಇಲ್ಲದಿದ್ದರೆ ಪ್ರತಿ ಚುನಾವಣೆಗೆ ಇದೊಂದು ಇಶ್ಯೂ ಆಗಿರ್ತದೆ. ಹಿಂದೆ ಕಸ್ತೂರಿ ರಂಗನ್ ಆಯಿತು, ಹುಲಿ ಯೋಜನೆ ಆಯಿತು, ಆನಂತರ ಬೇರೆ ಬೇರೆ ಒಂದೊಂದು ಇಶ್ಯೂ, ಒಂದೊಂದು ಚುನಾವಣೆಗೆ ಒಂದೊಂದು ಇಶ್ಯೂ ಇರ್ತದೆ. ಇದನ್ನು ಸರ್ಕಾರ ಮತ್ತು ಜಿಲ್ಲಾಡಳಿತ ಮತ್ತು ಇಲಾಖೆಗಳು, ಅರಣ್ಯ ಮತ್ತು ಕಂದಾಯ ಇಲಾಖೆಯವರು ಆದಷ್ಟು ಬೇಗ ಕೋರ್ಟಿನ ಸಮಸ್ಯೆ ಪರಿಹಾರ ಮಾಡಬೇಕು. ಜಂಟಿ ಸರ್ವೆಯನ್ನು ಮಾಡಿ ಜನರಿಗೆ ಅಕ್ರಮ ಸಕ್ರಮ ಡಿನೋಟ್ ಸಿಗುವ ಹಾಗೆ ಮಾಡಬೇಕಂತೇಳಿ ನಾನು ವೈಯಕ್ತಿಕವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೆ. ಸರ್, ರಾಷ್ಟ್ರೀಯ ಹೆದ್ದಾರಿ 169 ಈ ಬಗ್ಗೆ, ಈ ಒಂದು ವಿಚಾರದ ಬಗ್ಗೆ ಹೇಳೋದಾದ್ರೆ ನಿಮ್ಮ ಅಭಿಪ್ರಾಯವನ್ನು ಹೇಳಿ. ಬಹಳ ಬೇಜಾರದಿಂದ ಹೇಳಬೇಕಾಗ್ತದೆ. ಯಾಕೆ ಗೊತ್ತಾ, 169A ಅಂತ ಹೇಳಿ ಒಂದು ರಾಷ್ಟ್ರೀಯ ಹೆದ್ದಾರಿ ಯಾವಾಗ ಉದಯ ಆಯ್ತು ಅಂತ 2013ರಲ್ಲಿ. 2013ರಲ್ಲಿ ಯಾಕೆ ಉದಯ ಆಯ್ತು ಅಂತ ಹೇಳಿದರೆ, ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿಯವರು ಆವಾಗ ಅರಣ್ಯ ಮತ್ತು ಪರಿಸರ ಮಂತ್ರಿ ಭಾರತದ್ದು. ಅದಾಗ ಸಾರಿಗೆ ಮಂತ್ರಿ ಮಾನ್ಯ ಆಸ್ಕರ್ ಫರ್ನಾಂಡಿಸ್ ಅವರು. ಸೊ ಅರಣ್ಯ ಮತ್ತು ರಸ್ತೆ ಎರಡೂ ಇಲ್ಲಿ ಇರುವುದರಿಂದ ಆ ಸಮಯದಲ್ಲಿ ಮಾನ್ಯ ಗೋಪಾಲ್ ಭಂಡಾರಿ ನಮ್ಮ ಶಾಸಕರು ಮತ್ತು ಕಿಮ್ಮನೆ ರತ್ನಾಕರ್ ಅವರು ಡೆಲ್ಲಿಗೆ ಹೋದರು. ಅವರೇ ಕರೆಸಿದ್ದ ಅಥವಾ ಇವರು ಹೋಗಿದ್ದ ನನಗೆ ಗೊತ್ತಿಲ್ಲ. 1 ವಾರ ಇದ್ದರು ಅಲ್ಲಿ. ಕಿಮ್ಮನೆ ರತ್ನಾಕರ್ ಅವರು ಮಾಜಿ ಮಂತ್ರಿಗಳು, ಗೋಪಾಲ್ ಭಂಡಾರಿ ಇವರು 2 ಕ್ಷೇತ್ರದ ಶಾಸಕರಾದ್ದರಿಂದ ಇವರಿಗೆ ಈ ಇಶ್ಯೂ ಭಾಳ ಅಗತ್ಯ ಇತ್ತು. ಸೊ ಇವರು ಡಿಮ್ಯಾಂಡ್ ಕೊಟ್ಟರು, ಬೇಡಿಕೆ ಏನು ಕೊಟ್ಟರು ಅಂತ ಹೇಳಿದರೆ, ನಮಗೆ ಹೈವೇ ಆ್ಯಕ್ಚುಲಿ ಶಿವಮೊಗ್ಗದಿಂದ ಆಗುಂಬೆಯಿಂದ ಬರಬೇಕಿತ್ತು. ಶೃಂಗೇರಿಯ ಸ್ವಾಮಿಗಳ ಒಂದು ಶಿಫಾರಸಿನ ಮೇರೆಗೆ ಅದು ಆಗುಂಬೆಯಿಂದ ಸೀದಾ ಶೃಂಗೇರಿಗಾಗಿ ಮಂಗಳೂರಿಗೆ ಹೋಗುವ ಪ್ರಸಂಗ ಬಂತು. ಆವಾಗ ನಮಗೆ ಕಾರ್ಕಳದವರಿಗೆ ಅದು ಸಮಸ್ಯೆ ಆಯಿತು. ನಾವೇನು ಮಾಡೋದು ಅಂತ ಹೇಳಿ ನಾವು ಇದು ಮಾಡುವಾಗ ಆಸ್ಕರ್ ಫರ್ನಾಂಡಿಸ್ ಹೇಳಿದರು, ನಾವೊಂದು ತೀರ್ಥಹಳ್ಳಿಗೆ ಒಂದು ಮಲ್ಪೆಯಿಂದ ಒಂದು ಲಿಂಕ್ ಕೊಡುವ 169A ಅಂತೇಳಿ. ಆ ಲಿಂಕ್ ಕೊಟ್ಟಾಗ ಜನಸಂದಣಿ ಇದರಲ್ಲೇ ಜಾಸ್ತಿ ಹೋಗ್ತದೆ. ಮಂಗಳೂರಿನವರು ಆಚೆಯಿಂದ ಹೋಗಲಿ, ಉಡುಪಿಯವರು ಈಚೆಯಿಂದ ಹೋಗಲಿ ಅಂತೇಳಿ ಡೆಲ್ಲಿಯಲ್ಲಿ ಒಂದು ತರ್ಕ ಆಗಿ ಕೂಡಲೇ ಎಲ್ಲ ಆಫೀಸರ್ಸ್ಗಳನ್ನೆಲ್ಲ ಕರೆದ್ರು. ಮತ್ತು ಕ್ಯಾಬಿನೆಟ್ನಲ್ಲಿ ಅದನ್ನು ಇಟ್ಟರು. ಆ ಕ್ಯಾಬಿನೆಟ್ನಲ್ಲಿಟ್ಟು ಅದನ್ನು 2013ರಲ್ಲಿ ಬಹುಶಃ ಮನಮೋಹನ್ ಸಿಂಗ್ ಜಿ ಪ್ರಧಾನಿ ಇರಬೇಕು. ಆ ಸಮಯದಲ್ಲಿ ಅದನ್ನು ಮಂಜೂರಾತಿ ಮಾಡಿ ಕ್ಯಾಬಿನಲ್ಲಿ ಇಟ್ಟರು. ಇವರು 1 ವಾರ ಇಬ್ಬರು ಅಲ್ಲೇ ಇದ್ದರು ಉಡುಪಿಯಲ್ಲಿ. 2013 ಇವತ್ತು 2025, 12 ವರ್ಷ ಆದರೂ ಆ್ಯಕ್ಚುಲಿ ಅದು 5-6 ವರ್ಷದಲ್ಲಿ ಮುಗಿಬೇಕಿತ್ತು. ಆ ಕೆಲಸ ಇನ್ನೂ ಮುಗಿಲಿಲ್ಲ. ಆರಂಭದಲ್ಲಿ ಮಲ್ಪೆಯಿಂದ ಶುರು ಮಾಡಿದರು, ಸ್ವಲ್ಪ ತೀರ್ಥಹಳ್ಳಿಯಿಂದ ಶುರು ಮಾಡಿದರು. ನಮ್ಮ ಮೈನ್ ಉದ್ದೇಶ ಇದ್ದದ್ದು ಏನಂತ ಹೇಳಿದರೆ, ಘಾಟಿ ಅಗಲ ಮಾಡಬೇಕು, ಆಗುಂಬೆ ಘಾಟಿ ಅಂತ. ಈಗ ಇರುವ ಘಾಟಿಯಲ್ಲಿ ಅದರಲ್ಲಿ ದೊಡ್ಡ ಗಾಡಿ ಹೋಗುವುದಿಲ್ಲ. ಇವತ್ತು ಶಿವಮೊಗ್ಗ ಅಥವಾ ಬೆಂಗಳೂರಿಗೆ ನಾವು ಹೋಗಬೇಕಾದ್ರೆ ಚಾರ್ಮಡಿ ಘಾಟಿ ಅಥವಾ ಸಿರಾಡಿ ಘಾಟಿ ಮೂಲಕವೇ ಹೋಗಬೇಕು. ಇಲ್ಲದಿದ್ದರೆ ಇಲ್ಲಿ ಹುಲಿಕಲ್ ಘಾಟಿಯಿಂದ ಹೋಗಬೇಕು. ಅದು ಭಾಳ ದೊಡ್ಡ ಪ್ರಯಾಸ. ನಾವು ಹೆಬ್ರಿ ಅಂತ ಊರಿನಲ್ಲಿ ರಾತ್ರಿ
8 ಗಂಟೆಗೆ ಕೂತ್ರೆ ಶಿರಾಡಿ ಘಾಟಿಗೆ ಹೋಗುವಾಗ 12 ಗಂಟೆ ಆಗ್ತದೆ. ಸೊ 4 ಗಂಟೆಗೆ ನಮ್ಮ 2 ಜಿಲ್ಲೆಯಲ್ಲಿ ನಾವು ತಿರುಗ್ತಾ ಇರ್ತೇವೆ ಉಡುಪಿ ಎಲ್ಲಿ ಬೆಂಗಳೂರಿಗೆ ಹೋಗುವಾಗ. ಸೊ ಈ ಮಾತನ್ನೆಲ್ಲ ಅಲ್ಲಿ ಮನದಟ್ಟು ಮಾಡಿ 2 ಮಂತ್ರಿಗಳು ಅದಕ್ಕೆ ಒಪ್ಪಿಗೆ ಮಾಡಿದರು. ಅವ್ರು ಏನು ಮಾಡಿದ್ರು ಅಂತೇಳಿ, ನೀವು ಅರಣ್ಯದವರ ಪರ್ಮಿಷನ್ ಡಾಕ್ಟರ್ ಈರಪ್ಪ ಮೊಯ್ಲಿಯವರೇ ಅದರ ಮಂತ್ರಿ ಆಗಿದ್ದರು. ಅವರೆಲ್ಲ ಫೈಲ್ ತಂದು ನೋಡುವಾಗ ಆಗುಂಬೆ ಘಾಟಿಯಲ್ಲಿ 40 ಮೀಟ್ರೇ ಕರೆಕ್ಟ್ ಬಿಟ್ಟಿದ್ದಾರೆ. ಆವಾಗಿನ ಕಾಲದಲ್ಲಿ ಬ್ರಿಟಿಷರ ಕಾಲದಲ್ಲಿ ಜೈಲಿನ ಕೈದಿಗಳು ಮಾಡಿದಂಥ ರಸ್ತೆ, ಅದಕ್ಕೂ ಆವಾಗಲೇ 40 ಮೀಟರ್ನ ಅಗಲ ಇಟ್ಟಿದ್ದಾರೆ. ಸೊ ಅರಣ್ಯದ ಪ್ರಾಬ್ಲಮ್ ಬರಲೇ ಇಲ್ಲ. ಸೊ ಇದನ್ನು ಒಪ್ಪಿಗೆ ಆಯಿತು, ಸ್ಯಾಂಕ್ಷನ್ ಆಯಿತು. ಸ್ಯಾಂಕ್ಷನ್ ಆದರೂ ನಮಗೆ ಭಾಗ್ಯ ಸಿಗಲಿಲ್ಲ. ನಮಗೆ ಫಸ್ಟ್ ಆಗಬೇಕಾದ್ದು ಆಗುಂಬೆ ಘಾಟಿ ಅಗಲೀಕರಣ ಆಗಬೇಕಿತ್ತು. ಇವರು ಆಚೆಯಿಂದ ಮತ್ತು ಈಚೆಯಿಂದ ಶುರು ಮಾಡಿದರು. ಯಾರ ಹತ್ರ ಹೇಳೋದು? ಅದರ ನಂತರ ನಮ್ಮ ಮಂತ್ರಿಗಳು ಇವರೇ 14ನೇ ಇಸ್ವಿ ತನಕ ಮನಮೋಹನ್ ಸಿಂಗ್ ಜಿ ಇದ್ದರು. ಆನಂತರ ಮಂತ್ರಿ ಆದದ್ದು ಮಾನ್ಯ ನರೇಂದ್ರ ಮೋದಿಯವರು. ನರೇಂದ್ರ ಮೋದಿಯವರ ಕಾಲದಲ್ಲಿ ಇಲ್ಲಿ ಎಂ ಪಿಗಳಾಗಿದ್ದು ಯಾರಂದರೆ ನಮ್ಮ ಶೋಭಾ ಕರಂದ್ಲಾಜೆಯವರು. ಅವರು ಅದೊಂದು ದುರ್ಭಾಗ್ಯ, ಇಲ್ಲಿ ಎಂ ಪಿ ಆದವರು ಸ್ವಲ್ಪ ದಿವಸ ಮತ್ತೆ ಎಲ್ಲಿ ಹೋಗ್ತಾರೆ ಅಂತ ಗೊತ್ತಾಗೋದಿಲ್ಲ. ಅವರನ್ನು ಹುಡುಕಲಿಕ್ಕೆ ಆಗೋದಿಲ್ಲ. ಅಲ್ಲಿ ಏನಾಯಿತು, ಇವರು ಆಚೆಯಿಂದ ಈಚೆಯಿಂದ 2 ಕಡೆಯಿಂದ ಶುರು ಮಾಡಿದ್ರಲ್ಲ, ಮಧ್ಯದಲ್ಲಿ ಕೇಳಲೇ ಇಲ್ಲ. ಈಗ ಮಧ್ಯದ್ದು ಆಗ್ತಾ ಇದೆ 12 ವರ್ಷದಲ್ಲಿ, ಆದರೆ ನನ್ನ ಲೆಕ್ಕದಲ್ಲಿ ಘಾಟಿಗೆ ಇನ್ನೂ ಕೈ ಹಾಕಲಿಲ್ಲ. ಸೊ ಅದರ ಮೊತ್ತ ಆ ಕಾಲದಲ್ಲಿ 1,000 ಕೋಟಿ ಒಳಗಿನದ್ದು ಕೆಲಸ, ಇದಾಗಿ ಇನ್ನು 3,000 ಕೋಟಿ ಮೇಲೆ ಹೋಗ್ತದೆ ಏನೋ. ಅವ 12 ವರ್ಷದಿಂದಲೂ ಈಗಲೂ ಆಗ್ತಾ ಇಲ್ಲ, 13 ವರ್ಷದಿಂದ ಹೇಳಿದರೆ ಇದು ಯಾವಾಗ ಆಗೋದು? ಬಹುಶಃ ನಾವೆಲ್ಲ ಆ ಘಾಟಿಯಲ್ಲಿ ಬೆಂಗಳೂರಿಗೆ ಹೋಗೋ ಕನಸೆಲ್ಲ ಕಂಡಿತ್ತು. ಆ ಘಾಟಿ ಆಗಿದ್ರೆ ಕಾರ್ಕಳದವರು, ಮೂಡುಬಿದ್ರೆಯವರು, ಕುಂದಾಪುರದವರು, ಉಡುಪಿಯವರು ಎಲ್ಲ ಈ ಘಾಟಿಯಿಂದಲೇ ಬೆಂಗಳೂರಿಗೆ ಹೋಗ್ಲಿಕ್ಕೆ ಭಾಳ ಸುಲಭ ಇತ್ತು. ಸೊ ಇದನ್ನು ಯಾರು ಆಲೋಚನೆ ಮಾಡಲಿಲ್ಲ. ನಮಗೆ ಅದು ಬೇಸರ. ಆ ಕಾಲದಲ್ಲಿ ಆ 4 ಜನರು ಡೆಲ್ಲಿಯಲ್ಲಿ ಕೂತು ಒಂದು ತೀರ್ಮಾನ ಮಾಡಿ ಆ ಘಾಟಿ ವಿಚಾರ ಅದು ಅಲ್ಲಿಗೆ ಹೋಯ್ತೆ. ಘಾಟಿಯನ್ನು ಮುಟ್ಲಿಕ್ಕೆ ಈಗ ಎಲ್ಲ ಕಡೆ ನಾನು ಈಗ ಬೇರೆ ಬೇರೆ ದೇಶಕ್ಕೆಲ್ಲ ಹೋಗಿದ್ದೇನೆ, ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್ ಎಲ್ಲ ಘಾಟಿ ಒಳಗಡೆ ಎಲ್ಲ ರಸ್ತೆಗಳಿವೆ. ಇಲ್ಲಿ ಏನು ಮಾಡಲಿಕ್ಕೆ ಏನು ತಾಂತ್ರಿಕ ತೊಂದರೆ ಆಗ್ತದೆ ಅಂತೇಳಿ ಅದರ ಬಗ್ಗೆ ಒಬ್ಬರು ಮಾತಾಡೋದಿಲ್ಲ. ಅದೊಂದು ಭಾಳ ಬೇಸರದ ವಿಚಾರ. ನಿಜವಾಗಿ ಆ ಆಗುಂಬೆ ಘಾಟಿಯನ್ನು ಅವರು ಅಗಲೀಕರಣ ಮಾಡಿ ಇಲ್ಲಿಂದ ಗಾಡಿ ಪಾಸ್ ಆಗಿದ್ದರೆ ಮೇಲಿನ ಜಿಲ್ಲೆಯವರಿಗೆ, ಬೆಂಗಳೂರಿನಂಥ ರಾಜಧಾನಿಗೆ, ಕೆಳಗಿನವರಿಗೆ ಹೋಗಲಿಕ್ಕೆ ಭಾಳ ಸುಲಭ. ನಮ್ಮ ಮಕ್ಕಳು ಇಲ್ಲಿಂದ ರಾತ್ರಿ 12 ಗಂಟೆಗೆ ಶಿರಾಡಿ ಘಾಟಿಯಲ್ಲೇ ಇರಬೇಕು ಬೆಂಗಳೂರು ಹೋಗುವವರು. ಅವ್ರು ಬೆಳಿಗ್ಗೆ ನೋಡಬೇಕು ಮತ್ತೆ ಪುನಃ ಬೆಂಗಳೂರನ್ನು. ಅಂಥ ಪರಿಸ್ಥಿತಿ ನಮ್ಮಲ್ಲಿ ಇದೆ. ಈಗ ಬೆಂಗಳೂರಿನ ಧರ್ಮಸ್ಥಳದಿಂದ 300 ಕಿಲೋಮೀಟ್ರ್, 250 ಕಿಲೋಮೀಟ್ರ್ ಏನೋ ಆಗ್ತದೆ ಬೆಂಗಳೂರಿಗೆ. ಬಟ್ ನಮಗೆ ಬೆಂಗಳೂರಿಗೆ 350-375 ಕಿಲೋಮೀಟ್ರ್ ಆಗ್ತದೆ. ಸೊ ಇದು ಘಾಟಿಯಲ್ಲಿ ಭಾಳ ಸುಲಭೀಕರಣ ಆಗಲಿಕ್ಕೆ ಇದು ಭಾಳ ನಿಧಾನವಾಗಿ ಆಗ್ತಾ ಇರೋದು ನಮ್ಮ ದುರಾದೃಷ್ಟ. ಹಣದ ಕೊರತೆ ಅಲ್ಲ, ನಮ್ಮ ದುರಾದೃಷ್ಟ. ಆ ಘಾಟಿ ಅಗಲೀಕರಣ ಆಗಲೇಬೇಕಾಗಿದೆ. ಯಾವ ರಾಜಕೀಯದವರು ಅದನ್ನು ಪಕ್ಷಾತೀತವಾಗಿ ಮಾಡಿದರೆ ಆ ಪುಣ್ಯ ಖಂಡಿತ ಅವರಿಗೆ ಸಿಗ್ತದೆ ಅಂತ ನನ್ನದೊಂದು ಅಭಿಪ್ರಾಯ. ಹೆಬ್ರಿಯನ್ನ ತಾಲೂಕು ಮಾಡುವಲ್ಲಿ ಅನೇಕ ರೀತಿಯ ಹೋರಾಟಗಳನ್ನು ನೀವು ನಿಭಾಯಿಸಿದ್ದೀರಿ. ಈ ಒಂದು ಕಾರ್ಯ ಈಗ ಸಫಲತೆ ಕಂಡಿದ್ಯಾ ಅಂತ? ಹೆಬ್ರಿ ತಾಲೂಕಾಗುವಾಗ ಇದೊಂದು 35-40 ವರ್ಷದ ಕನಸು. 40 ವರ್ಷದ್ದು ನಾವೆಲ್ಲ ಬಸ್ ಸ್ಟ್ಯಾಂಡ್ನಲ್ಲಿ ಅಲ್ಲಿ ಇಲ್ಲೆಲ್ಲ ಕೂತಾಗ ನಮಗೆಲ್ಲ ಆಸೆ ಮಾಡ್ತಿದ್ರಿ, ಎಲ್ಲಿ ತಾಲೂಕು ಆಗ್ತದೆ ಹೆಬ್ರಿ, ಕಾರ್ಕಳಕ್ಕೆ ಜನಸಂಖ್ಯೆ ಸಾಕಾಗೋದಿಲ್ಲ, ಅದಿದ್ದೆಲ್ಲ ಹೇಳಿದರು. ಸೊ ಕಾರ್ಕಳವನ್ನು ನಾವು ಅದನ್ನು ಇಲ್ಲಿ ತರಬೇಕಂತ ನಾವು ಹೇಳೋದಲ್ಲ. ಈ ಭಾಗದಲ್ಲಿ ಆ ಮಲೆನಾಡು ಪ್ರದೇಶದ ಜಾಗಗಳು ಇದನ್ನೆಲ್ಲ ಒಟ್ಟಾಗಿ ಒಂದು ತಾಲೂಕು ಮಾಡಿ ಅಂತ ಕೇಳ್ತಿತ್ತು ನಾವು. ನಾನು ತಾಲೂಕು ಘೋಷಣೆ ಆಗುವಾಗ ಎಲ್ಲ ಘೋಷಣೆ ಆಗ್ತದೆ, ಹೆಬ್ರಿ ಬಿಟ್ಟಾಗ್ತಾರೆ. ಮತ್ತು ಗೋಪಾಲ್ ಭಂಡಾರಿಯವರು ಈ ಬಗ್ಗೆ ಭಾಳ ಹೋರಾಟ ಕೊಟ್ಟಿದ್ದಾರೆ, ವಿಧಾನಸಭೆಯಲ್ಲಿ ಭಾರಿ ಹೋರಾಟ ಕೊಟ್ಟಿದ್ದಾರೆ. ಮತ್ತು ನಮ್ಮ ದೊಡ್ಡ ನಾಯಕರಲ್ಲದಿದ್ದರೆ ನಮಗೆ ಈ ಸಲ ಸಹ ತಪ್ಪಿ ಹೋಗ್ತಿತ್ತು. ಡಾಕ್ಟರ್ ಈರಪ್ಪ ಮೊಯ್ಲಿಯವರು ಮಾನ್ಯ ಸಿದ್ದರಾಮಯ್ಯನೊಟ್ಟಿಗೆ ಕೂತು 8 ವರ್ಷದ ಹಿಂದೆ ಇದೊಂದು ನಾನು ಸಾಯುವ ಮೊದಲು ಆಗಬೇಕಾದ ಕೆಲಸ, ನಾನು 6 ಸಲ ಶಾಸಕರಾದ ಜಾಗ, ಅಲ್ಲಿಯ ಜನಜೀವನ ಗೊತ್ತು ನನಗೆ, ದಿನಚರಿ ಗೊತ್ತಿದೆ. ಅದು ಇವರೆಲ್ಲ ಕೈ ಕೊಟ್ಟರು, ನಮ್ಮವರು ಕೈ ಕೊಟ್ಟರು, ಮತ್ತೊಂದು ಪಾರ್ಟಿಯವರು ಕೈ ಕೊಟ್ಟರು. ಪೆರಡೂರು ಕೊಡಲಿಲ್ಲ, ಇಲ್ಲಿ ಸಂತೆಗಟ್ಟೆ ಕೊಡಲಿಲ್ಲ, ನಂಚಾರು ಕೊಡಲಿಲ್ಲ, ಅಲ್ಲಿ ಬೆಳುವೆಯವರು ಕೊಟ್ಟರು, ಬೆಳುವೆ ಕೊಟ್ಟರು, ಮತ್ತು ಮಡಮಕ್ಕಿ ಕೊಟ್ಟರು. ಅವ್ರಿಗೆ ಹಿಳಿಯಾನ ಮತ್ತು 90 ಅವರು ಕೊಡಲಿಲ್ಲ. 6 ಪಂಚಾಯತ್ನವರು ಕೈ ಕೊಟ್ಟರು. ಅದಕ್ಕೆ ನಾನು ಹೇಳಿದೆ ಮೋದಿಯವರ ಹತ್ರ, ಸರ್ ಹೀಗೀಗ ಆಗಿದೆ, ಒಂದು 6 ಪಂಚಾಯತ್ನವರು ಈಗೇನು ಮೌನದಲ್ಲಿದ್ದಾರೆ ರಾಜಕೀಯವಾಗಿ, ನಮ್ಮ ಪಾರ್ಟಿಯವರಿದ್ದಾರೆ, ಮತ್ತೊಂದು ಪಾರ್ಟಿಯವರಿದ್ದಾರೆ. ಅದಕ್ಕೆ ಮೊಯ್ಲಿಯರು ಒಂದು ಮಾತು ಹೇಳಿದರು, ಕೃಷ್ಣ ಶೆಟ್ರೆ ಒಂಜಿ ಗ್ರಾಮ ಇತ್ತಂದಲ್ಲ ಯಾನ್ ತಾಲೂಕು ಮಲ್ಪವೆ ಇನ್ ದಿಸ್ ಪ್ರಾಮಿಸ್ ಅಂತ ಹೇಳಿದರು. ಆವಾಗ ನಾನು ಹೇಳಿದೆ, ಇವರು
ರಾಜಕೀಯ ಚತುರ ಇಷ್ಟು ಹೇಳಿದ ಮೇಲೆ ಆಗ್ತದೆ ಅಂತ ಹೇಳಿದ್ದು. ಒಂದೇ ಒಂದು ತಾಲೂಕು ಘೋಷಣೆ ಆಗಿದೆ ಕರ್ನಾಟಕದಲ್ಲಿ ಸ್ಪೆಷಲ್ ಆಗಿ, ದ ಟ್ರೈಬ್ಸ್ ಏರಿಯಾ ಡಿಕ್ಲೇರ್ಡ್ ಆ್ಯಸ್ ಎ ಹೆಬ್ರಿ ತಾಲೂಕು ಅಂತ ಹೇಳಿ. ಅದರಿಂದ ಭಾಳ ಸಂತೋಷ ಆಗಿದೆ. ಹೆಬ್ರಿಯಲ್ಲಿ ಕಾಲೇಜ್ ಸಹ ಡಾಕ್ಟರ್ ಈರಪ್ಪ ಮೊಯ್ಲಿ ಅವರೇ ಮಾಡಿಸಿದ್ದು. ಮಂಗಳೂರು ಕಾಲೇಜ್ ನಂತರ ಹೆಬ್ರಿಯಲ್ಲಿ ಕಾಲೇಜ್ ಆದ ಅವರ ರಾಜಕೀಯ ಪ್ರಭಾವದಲ್ಲಿ ಅವ ಕಾರ್ಕಳ ತಾಲೂಕಿಗೆ ಇದ್ದದ್ದು ಒಂದು ಫಸ್ಟಿಗೆ ಬಂದದ್ದು ಗೌರ್ಮೆಂಟ್ ಕಾಲೇಜನ್ನು ಕಾರ್ಕಳ ತಾಲೂಕು, ಅದು ಹೆಬ್ರಿ. ಸೊ ಆ ಥರ ಅವರ ಒಂದು ರಾಜಕೀಯ ಪ್ರಯತ್ನದಲ್ಲಿ ನಮ್ಮ ಹೋರಾಟಕ್ಕೆ ಒಂದು ಮರ್ಯಾದೆ ಸಿಕ್ಕಿದೆ. ಇಲ್ಲದ್ರೆ 10 ಗ್ರಾಮ ಪಂಚಾಯತ್, 16 ಗ್ರಾಮ, 46,000 ಜನಸಂಖ್ಯೆಗೆ ಒಂದು ತಾಲೂಕು ಕರ್ನಾಟಕದಲ್ಲಿ ಎಲ್ಲಿ ಇಲ್ಲ, ಅದು ಹೆಬ್ರಿಯಲ್ಲಿ ಮಾತ್ರ. ಸೊ ಆ ವಿಚಾರದಲ್ಲಿ ಇವತ್ತು ನೀವು ಹೇಳಿದಾಗೆ ನನಗೆ ಪೂರ್ಣ ಸಮಾಧಾನ ಇಲ್ಲ. ನಾವು ಅಷ್ಟು ಹೋರಾಟ ಕೊಟ್ಟು 12 ಕೋಟಿದು ಬಿಲ್ಡಿಂಗ್ ಆಗಿದೆ. ಡಾಕ್ಟರ್ ಈರಪ್ಪ ಮೊಯ್ಲಿ ಇವರು ಕಾಗೋಡು ತಿಮ್ಮಪ್ಪನವರು ಅವಾಗ ಕಂದಾಯ ಮಂತ್ರಿ ಇರುವಾಗ ಸ್ಯಾಂಕ್ಷನ್ ಮಾಡಿದರು. ಅದು ಬಿಲ್ಡಿಂಗ್ ಆಗಿ ಸಹ ಇವತ್ತು ಅದರಲ್ಲಿ ಪೂರ್ಣತೆ ಇಲ್ಲ. ಕೆಲವು ಒಟ್ಟಿಗೆ 27 ಇಲಾಖೆ ಬರಬೇಕು ಒಂದು ತಾಲೂಕಿಗೆ ಅಂತ ಇದೆ. ಆ ಇಲಾಖೆಗಳು ಪರಿಪೂರ್ಣ ಇನ್ನೂ ಬರಲಿಲ್ಲ. ಒಂದು 10 ಇಲಾಖೆಗಳಿದೆ. ಗೋಪಾಲ್ ಭಂಡಾರಿ ಅವರ ಪುತ್ಥಳಿ ನಿರ್ಮಾಣ ಕಾರ್ಯ ಆಗ್ತಾ ಇದೆ ಅಂತ ಹೇಳಿದ್ರಿ ಸರ್. ಅದರ ಖರ್ಚು ವೆಚ್ಚಗಳನ್ನ ಯಾವ ರೀತಿ ಭರಿಸ್ತೀರಿ ಮತ್ತು ಅಂದಾಜು ಹೇಗೆ ಅಂತ? ನಾನು ಏನು ಮಾಡಿದ್ದೇನೆ, ಅದಕ್ಕೆ ಗೋಪಾಲ್ ಭಂಡಾರಿ ಅವರ ಅಭಿಮಾನಿ ವೇದಿಕೆ ಅಂತ ಒಂದು ಮಾಡಿದ್ದೇನೆ. ಸಾಧಾರಣ ಅವರ ಹತ್ರ ಅಭಿಪ್ರಾಯ ಇದ್ದವರನ್ನು, ಎಲ್ಲ ಪಾರ್ಟಿಯವರನ್ನು ನಾನು ಅದನ್ನು ಆಹ್ವಾನ ಮಾಡ್ತೇನೆ. ಸರ್, ಬೈಲೂರಿನ ಉಮ್ಮಿಕ್ಕಳ ಬೆಟ್ಟದಲ್ಲಿ ನಿರ್ಮಾಣಗೊಂಡಿರುವಂತಹ ಪರಶುರಾಮನ ಒಂದು ವಿಗ್ರಹದ ಕುರಿತಾಗಿ ಆ ಒಂದು ವಿಚಾರದಲ್ಲಿ ನೀವು ಕೂಡ ಹೋರಾಟದಲ್ಲಿದ್ರಿ. ಇದು ಒಂದು ಪ್ರವಾಸೋದ್ಯಮ ದೃಷ್ಟಿಯಿಂದ ಕೇಳೋದಾದ್ರೆ, ಈ ಒಂದು ವಿವಾದಕ್ಕೆ ಅಂತ್ಯ ಹಾಡೋದಾದ್ರೆ ನಿಮ್ಮ ಸಲಹೆಗಳೇನು ಅಂತ? ಆ ಪ್ರಾಜೆಕ್ಟ್ ಏನಿದೆ ಭಾಳ ಅವಸರದಲ್ಲಿ ಮಾಡಿದಾಗ ಆಗಿದೆ. ನಾನು ಬೈಲೂರು ಟೂರಿಸ್ಟ್ ಪ್ಲೇಸ್ ಆದದ್ದು ಸಂತೋಷ ಇದೆ. ಮುಂದೆ ಅದು ಬೆಳವಣಿಗೆ ಆಗಬೇಕು. ಯಾಕಂದ್ರೆ ಅಷ್ಟು ಎತ್ತರದ್ದು ಒಂದು ಪ್ರದೇಶದಲ್ಲಿ ಜನ ಬಂದು ನೋಡಿ ಅನೇಕ ಸಮುದ್ರ ಊರುಗಳನ್ನು ನೋಡುವಂಥ ಒಂದು ಅವಕಾಶ, ಒಂದು ವೀಕ್ಷಣೆಗೆ ಒಂದು ಅವಕಾಶ, ಅದು ಸಂತೋಷದ ವಿಚಾರ. ಆದರೆ ಅಷ್ಟು ಅವಸರದಲ್ಲಿ ಅಷ್ಟು ಕೆಟ್ಟ ಹೆಸರಿನಲ್ಲಿ ಅದನ್ನು ನಿರ್ಮಾಣ ಮಾಡಬೇಕಂತ ಇಲ್ಲ. ನಮಗೆಲ್ಲ ಸಂತೋಷ ಇತ್ತು. ನಾನು ಇವತ್ತಿಗೂ ಅದರ ಉದ್ಘಾಟನೆಗೆ ಹೋಗಲಿಲ್ಲ, ಅದನ್ನ ಮೇಲೆ ಹತ್ತಲಿಲ್ಲ. ಆದರೆ ಮೂರ್ತಿಗೆ 2 ಕೋಟಿ ರೂಪಾಯಿ ಖರ್ಚಾಗಿದ್ರು ಸಹ ನನ್ನ ಲೆಕ್ಕದಲ್ಲಿ ಅಲ್ಲಿ ಬೇರೆ ಉಳಿದದ್ದು ಒಂದು 7-8 ಲಕ್ಷ ರೂಪಾಯಿ, 7-8 ಕೋಟಿ ರೂಪಾಯಿ, 2 ಕೋಟಿ ರೂಪಾಯಿ ಮೂರ್ತಿ ಖರ್ಚಾಗಿದೆ. 8-10 ಕೋಟಿ ರೂಪಾಯಿ ಬೇರೆ ಖರ್ಚಾಗಿದೆ ಅಲ್ಲಿ. ಅದನ್ನು ಜನ ಅವಲೋಕನೆ ಮಾಡಿದರೆ ಏನೇ ಆಗಲಿ ಜನರಿಗೆ ಒಂದು ಸುಂದರವಾದ ವೀಕ್ಷಣೆ ಸ್ಥಳ, ಒಂದು ಪ್ರವಾಸಿ ಸ್ಥಳ ಆಗುವುದು, ಅದು ನಮಗೆಲ್ಲರ ಸಂತೋಷ ಆಗಿದೆ. ನಾನು ಬೇರೆ ಈಗ ನಿರ್ಮಾಣ ಮಾಡಿದ್ದು ಮಾನ್ಯ ಶಾಸಕರು ಮತ್ತು ಅವರ ಪಕ್ಷದವರು ಇರ್ಬೋದು, ಅದೆಲ್ಲ ನಾವು ಆ ಸಮಯದಲ್ಲಿ ಇರುವಾಗ ನಾವು ಮಾಡ್ತೇವೆ. ಬಟ್ ಅದರಲ್ಲಿ ಇಂಥ ಅವ್ಯವಹಾರ ಆಗುವಂಥ ಪರಿಸ್ಥಿತಿಗೆ ಅದು ಹೋಗಬಾರ್ದಿತ್ತು. ಅದು ನಮ್ಮ ಊರಿಗೆ ಅಗೌರವ. ನಾವು ಘಟ್ಟದಲ್ಲೆಲ್ಲ ಬೇರೆ ಜಿಲ್ಲೆಯಲ್ಲೆಲ್ಲ ಜಿಲ್ಲಾ ಆಡಳಿತದವರು ಮತ್ತು ಜನಪ್ರತಿನಿಧಿಗಳು ತಪ್ಪು ಮಾಡೋದನ್ನು ಕೇಳ್ತಾ ಇದ್ದೇವೆ, ನೋಡ್ತಾ ಇದ್ದೇವೆ. ನಮ್ಮ ಜಿಲ್ಲೆಯಲ್ಲಿ ತಪ್ಪು ಆಗೋದು ಭಾಳ ಕಡಿಮೆ. ನಮ್ಮ 2 ಜಿಲ್ಲೆಯಲ್ಲಿ ಯಾರ್ದು ಕೈ ಬಾಯಿ ಹೇಸಿ ಆಗೋದು ಭಾಳ ಅಪರೂಪ. ಸೊ ಇದರಲ್ಲಿ ಮೂರ್ತಿ ಸಹ ನಕಲಿ ಮತ್ತು ಅದಕ್ಕೆ ವ್ಯವಸ್ಥೆಗೊಳಿಸಿದ್ದು, ನಾನು ಜಮೀನು ವಿಚಾರದ ಹೇಳೋದಿಲ್ಲ. ಆ ಮೂರ್ತಿಯನ್ನು ಅರ್ಧ ಒಂದು ನಮೂನೆ, ಇನ್ನೊಂದು ಅರ್ಧ ಒಂದು ನಮೂನೆ ಮಾಡುವಂಥ ಪರಿಸ್ಥಿತಿಗೆ ಇವತ್ತು ಹೋಗುವ ಕಾಲ ಅಲ್ಲ. ಸತ್ಯ ಬೇಕು, ನ್ಯಾಯ ಬೇಕು. ಇವತ್ತು ಕೋರ್ಟ್ ಸಹ ಅದನ್ನೇ ಹೇಳ್ತದೆ, ಅದರ ಸತ್ಯ ಇದೆ, ನ್ಯಾಯ ಇದೆ. ಅದೇ ನನಗೆ ಬೇಜಾರಿದೆ. ಈಗ ನಮ್ಮ ಸರ್ಕಾರ ಆದರೂ ಸಹ ಅದಕ್ಕೆ ಒಂದು ಕೂಡಲೇ ಒಂದು ಮೂರ್ತಿ ಮಾಡೋದು ಒಳ್ಳೆಯದು. ಯಾಕಂದ್ರೆ ಬೈಲೂರಿಗೆ ಸ್ವಲ್ಪ ಪ್ರವಾಸಿಗರು ಬಂದು ಅದನ್ನು ನೋಡಿ ಸಂತೋಷ ಪಡಲಿ. ಇಲ್ಲಿ ಏನು ಹಿಂದೆ ತಪ್ಪು ಮಾಡಿದ್ದಾರೆ ಅದಕ್ಕೆ ಒಂದು ತನಿಖೆ ನಡೀತಾ ಇರಲಿ. ಅದನ್ನು ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಲಿ, ಅದರಲ್ಲಿ ಯಾರು ಹಣ ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಲಿ. ಬಟ್ ಬೈಲೂರಿಗೆ ಒಂದು ಹೊಸ ಪರಶುರಾಮನನ್ನು ಏನು ಮಾಡಿದ್ದಾರೆ ಅದನ್ನು ಸರ್ಕಾರದ ಹಣದಲ್ಲಿ ಆದರೆ ಈಗ ತಕ್ಷಣ ಮಾಡಲಿ, ಹಿಂದೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲಿ, ಬೈಲೂರು ಅಭಿವೃದ್ಧಿಗೊಳ್ಳಲಿ, ಬೈಲೂರಿಗೆ ಒಂದು ಬೆಳಕು ಬರಲಿ ಅಂತೇಳಿ ಆಶಿಸುವ ನಾನೊಬ್ಬ ಅಲ್ಲಿಯ ನಿವಾಸಿ. ಕೊನೆಯದಾಗಿ ವೀಕ್ಷಕರಿಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಸರ್? ಎಲ್ಲ ಕೆಲಸಗಳನ್ನು ನಾವು ಕೆಟ್ಟ ದೃಷ್ಟಿಯಲ್ಲಿ ನೋಡಬಾರ್ದು. ಕೆಲವೊಂದು ವಿಚಾರದಲ್ಲಿ ಹೊಂದಿಕೊಂಡು ಹೋಗಬೇಕು. ಯಾಕಂದರೆ ಇವತ್ತು ನಾವು ನೋಡ್ತಾ ಇದ್ದೇವೆ, ವಿದೇಶಕ್ಕೆ 7 ತಂಡಗಳು ಹೋಗ್ತಾ ಇದ್ದಾರೆ. ಅದರಲ್ಲಿ ಎಲ್ಲ ಪಕ್ಷದವರನ್ನು ಸೇರಿಸ್ಕೊಂಡು ಹೋಗುವ ಪ್ರಸಂಗ ಬಂದಿದೆ. ಈ ದೇಶದ ಒಂದು
ಪ್ರತಿಷ್ಠೆಯ ಪ್ರಶ್ನೆ ಬಂದಾಗ, ದೇಶದ ರಕ್ಷಣೆಯ ಪ್ರಶ್ನೆ ಬಂದಾಗ ಪಕ್ಷ ನೋಡಬಾರ್ದು. ಸೊ ಒಂದು ಊರಿನ ಅಭಿವೃದ್ಧಿಯಲ್ಲಿ ಸಹ ಪಕ್ಷ ನೋಡ್ಲಿಕ್ಕೆ ಬರೋದಿಲ್ಲ. ಈಗ ನಾವು ಮೊನ್ನೆ ಒಂದು 4 ಕೋಟಿ ರೂಪಾಯಿದೊಂದು ಗರಡಿ ಮಾಡಿತ್ತು ಇಲ್ಲಿ ಚಾರದಲ್ಲಿ. ಬಹುಶಃ 2 ಪಾರ್ಟಿಯವರು ಸೇರಿ ಮಾಡಿದೆ, ಖುಷಿಯಾಗಿದೆ. ಮತ್ತೊಂದು ನೀರೆಯಲ್ಲಿ ಒಂದು 50 ಲಕ್ಷದ ಕೆಲಸ ಮಾಡಿದೆ, ಅಲ್ಲಿ ಸಹ 2 ಪಾರ್ಟಿಯವರು ಸೇರಬೇಕಾಗ್ತದೆ. ಅನಿವಾರ್ಯ ಆದರೆ ಕೆಲವು ಸಲ ಡಾಕ್ಟರ್ಸ್ಗಳು ಆಪ್ರೇಷನ್ ಆಗಬೇಕಂತ ಹೇಳ್ತಾರೆ, ಕೆಲವು ಸಲ ಟ್ಯಾಬ್ಲೆಟ್ಸ್ನಲ್ಲಿ ಸರಿ ಮಾಡಲಿಕ್ಕೆ ನೋಡಬೇಕಾಗ್ತದೆ. ಸೊ ಕೆಲವು ತಪ್ಪನ್ನೇ ಎತ್ಕೊಂಡು ನಾವು ಹೋಗೋದಲ್ಲ, ತಪ್ಪನ್ನು ಸರಿ ಮಾಡಬೇಕು, ತಪ್ಪಿಸ್ತಾನಿಗೆ ಶಿಕ್ಷೆ ಆಗಬೇಕು. ತಪ್ಪನ್ನು ಸರಿ ಮಾಡ್ಕೊಂಡು ಹೋಗಿ ತಪ್ಪಿಸ್ತಾನೆ ಶಿಕ್ಷೆ ಆಗಬೇಕು. ಇದರಲ್ಲಿ ಊರಿನ ಅಭಿವೃದ್ಧಿ ಮತ್ತು ನಾಡಿನ ಅಭಿವೃದ್ಧಿ ಇದೆ ಅಂತ ನನ್ನ ಒಂದು ಸಂದೇಶ. ಓಕೆ, ಧನ್ಯವಾದ ಸರ್. ಇಷ್ಟು ಹೊತ್ತು ತಮ್ಮ ವಿಚಾರಧಾರೆಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ. ದಿವಂಗತ ಗೋಪಾಲ್ ಭಂಡಾರಿ ಅವರ ಮಾರ್ಗದರ್ಶನದಲ್ಲಿ ತಾವು ಜೀವನವನ್ನು ನಡೆಸ್ತಾ ಇದ್ದೀರಿ. ಅವರ ಮಾರ್ಗದರ್ಶನದಲ್ಲಿ ಮತ್ತು ಅವರ ಒಂದು ಪ್ರೇರಣೆಯ ಏನಿದೆ ಆ ಚಿಂತನೆಗಳು, ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಮಾಡ್ತಾ ಇರುವಂತಹ ನಿಮ್ಮ ಸಾಮಾಜಿಕ ಆಗಿರ್ಬೋದು ಅಥವಾ ಧಾರ್ಮಿಕ ಕಾರ್ಯಗಳಾಗಿರ್ಬೋದು ಎಲ್ಲವೂ ಕೂಡ ಉತ್ತಮವಾಗಿ ಮುಂದುವರಿಯಲಿ ಅನ್ನುವಂತಹ ಒಂದು ಆಶಯ ಕೂಡ ನಮ್ಮ ಕರಾವಳಿ ನಾಡಿ ಚಾನೆಲ್ ಇದ್ದು. ನಮಸ್ಕಾರ ಸರ್. ನಿಮ್ಮ ಕರಾವಳಿ ನಾಡಿ ಚಾನೆಲ್ಗೆ ಶುಭವಾಗಲಿ.